ನಮ್ಮೆಲ್ಲರ ಪೂಜ್ಯ ಗುರುಗಳಾದಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಪರಮ ಗುರುಗಳಾದಂತಹ ಸದಾನಂದ ಯೋಗಿಗಳ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ, ನಮ್ಮೆಲ್ಲರ ಶ್ರೀ ಗುರುಗಳಾದಂತಹ ಮಹಾವತಾರ್ ಬಾಬಾಜಿಯವರ ಪಾದ ಪದ್ಮಗಳಿಗೆ ಶಿರಸಾಷ್ಟಾಂಗ ನಮನಗಳನ್ನ ಸಲ್ಲಿಸುತ್ತಾ, ಇಲ್ಲಿ ನೆಲೆಸಿರುವಂತಹ ಎಲ್ಲ ಆತ್ಮ ಬಂಧುಗಳಿಗೆ ಶುಭೋದಯವನ್ನ ಕೋರ್ತಾ ಈ ದಿನದ ನಮ್ಮ ಈ ಸತ್ಸಂಗವನ್ನ ನಾವು ಮುಂದುವರಿಸ್ಕೊಳ್ತಾ ಹೋಗೋಣ. ಇವತ್ತಿನ ವಿಷಯ ಏನು ಅಂದ್ರೆ ನಿಶ್ಶಬ್ದ. ನಿಶ್ಶಬ್ದ ಅಂತ ಅಂದಿದ ತಕ್ಷಣ ನಮ್ಗೆ ತಲೆನಲ್ಲಿ ಮೂಡುವಂಥದ್ದು ಮೌನ ಅಂತ ಹೇಳ್ತೀವಿ. ಆದ್ರೆ ಕೇವಲ ಮೌನವಾಗಿರೋದ್ರಿಂದ ಈ ನಿಶ್ಶಬ್ದ ಅನ್ನುವಂಥದ್ದು ಸಾಧ್ಯ ಇಲ್ಲ. ನಿಶ್ಶಬ್ದ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಶಬ್ದ ಅಂದ್ರೆ ಏನು ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಶಬ್ದ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಂಡ್ರೆ ಆ ನಿಶ್ಶಬ್ದದ ಟೇಸ್ಟ್ ಏನು ಅನ್ನೋದು ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹೆಂಗೆ ತಿಳ್ಕೊಳ್ಳೋದು ಹಾಗಿದ್ರೆ? ಹೀಗೆ ಅಂತಂದ್ರೆ ನಮ್ಮ ಬಸವಣ್ಣನವರು ಹೇಳಿದ್ದಾರೆ, ಸಂತೆಯಲ್ಲಿ ಕುಳಿತರೂ ಧ್ಯಾನ ಮಾಡೋದಿಕ್ಕೆ ನಾವು ಅಂಜಬಾರ್ದು, ಸಂತೆಯೊಳಗೊಂದು ಮನೆಯ ಮಾಡಿ ಅಂತ ಹೇಳಿದ್ದಾರೆ. ಶಬ್ದಕ್ಕೆ ಅಂಜಿದರೆಂತಯ್ಯ ಅಂತ ಹೇಳಿ. ಅಂದ್ರೆ ಶಬ್ದ ಅಂತಂದಿದ ತಕ್ಷಣ ಸಂತೆಯಲ್ಲಿ ಹೇಗಿರುತ್ತೆ ಆ ಶಬ್ದ? ಕಚ 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 ಅಂತಿರುತ್ತೆ, ಹೌದಾ? ಒಬ್ರು ಮಾತಾಡಿದ ಒಬ್ರಿಗೆ ಅರ್ಥ ಆಗೋದಿಲ್ಲ, ಅಷ್ಟೂ ಗಲಾಟೆ ಇರುತ್ತೆ. ಆ ಸಂತೆ ಅನ್ನೋದೇ ಹಾಗೆ. ಅಂತಹ ಶಬ್ದವನ್ನ ಕೂಡ ನಾವು ಕೇಳ್ತೀವಿ. ಅದೇ ರೀತಿಯಲ್ಲಿ ಮನೆಗ್ ಬಂದು ಕೂತ್ಕೊಂಡ್ರೆ ಏನ್ ಕೇಳಿಸುತ್ತೆ? ಮನೆಯವರೆಲ್ಲರೂ ಮಾತಾಡೋದು ಕೇಳಿಸ್ತಾ ಇರುತ್ತೆ, ಟಿವಿ ಓಡ್ತಾ ಇರೋದು ಕೇಳಿಸುತ್ತೆ. ಈ ಶಬ್ದಗಳೆಲ್ಲ ನಮ್ಮ ಮೇಲೆ, ನಮ್ಮ ಕಿವಿ ಒಳಗಿಂದ ನಾವು ರಿಸೀವ್ ಮಾಡ್ಕೊಳ್ತಾ ಇರ್ತೀವಿ. ಸಂತೆಯ ಶಬ್ದಕ್ಕೂ ಮನೆಯ ಶಬ್ದಕ್ಕೂ ಎಷ್ಟು ಡಿಫ್ರೆನ್ಸ್ ಇದೆ ಅದನ್ನ ನಾವು ಫೀಲ್ ಮಾಡ್ಬಹುದು ಅಲ್ವಾ? ಅಲ್ಲಿ ತಲೆ ತುಂಬಾ ಯಪ್ಪ ಯಾವಾಗ ಮನೆಗೆ ಹೋಗ್ತೀವಪ್ಪ ಅಂತ ಅನ್ನಿಸ್ತಾ ಇರುತ್ತೆ ಸಂತೆಯಲ್ಲಿ ಇದ್ದಾಗ. ಅದೇ ನಾವು ಮನೆಗೆ ಬಂದಾಗ ಪ್ರಶಾಂತತೆಯನ್ನ ಅನುಭೂತಿ ಮಾಡ್ತೀವಿ. ಇನ್ನು ನಾವು ನೋಡ್ತಾ ಹೋದ್ರೆ ದೇವಸ್ಥಾನಗಳಿಗೆ ಹೋಗ್ತೀವಿ. ಇವಾಗಿನ ದೇವಸ್ಥಾನ ಎಲ್ರೂ ಬರೀ ಸೀರೆ ಒಡವೆ ಮಾತಾಡೋದಲ್ಲ ನಾ ಹೇಳ್ತಾ ಇರೋದು. ದೇವಸ್ಥಾನಗಳಿಗೆ ಹೋದಾಗ ಏನಾಗತ್ತೆ? ಎಲ್ಲರೂ ಮೌನವಾಗಿದ್ದಾಗ ಆ ದೇವಸ್ಥಾನದ ಒಂದು ಶಾಂತತೆ ಏನಿದೆ ಅದನ್ನ ಅನುಭೂತಿ ಪಡಿತೀವಿ. ಅಲ್ಲಿ ಆ ಒಂದು ವೈಬ್ರೇಷನ್ನಿನ ಮಹತ್ವವನ್ನ ನಾವು ಸ್ವೀಕರಿಸೋದಿಕ್ಕೆ ಸಿದ್ಧ ಆಗ್ತೀವಿ. ಅಲ್ಲಿಗೆ ಲೆಕ್ಕ ಹಾಕೊಳ್ಳಿ, ಸಂತೆ ಅಂದ್ರೆ ಏನು, ಮನೆಯ ವೈಬ್ರೇಷನ್ ಅಂದ್ರೆ ಏನು, ದೇವಸ್ಥಾನಕ್ಕೆ ಹೋದಾಗ ಯಾವ ತರ ವೈಬ್ರೇಷನ್ ಸಿಗತ್ತೆ, ಇವೆಲ್ಲವನ್ನ ಚೆಕ್ ಮಾಡ್ಕೊಳ್ತಾ ಬಂದಾಗ ಏನೋ ಒಂದು ಘಟಿಸ್ತಾ ಇದೆ ನಮ್ಮ ಒಳಗಡೆ. ನಾವು ಪ್ರಯತ್ನ ಪಡ್ತಿಲ್ಲ, ನಾವು ಅದಕ್ಕೋಸ್ಕರ ಏನೋ ಮಾಡ್ತಾ ಇಲ್ಲ, ಆದ್ರೆ ಏನೋ ಒಂದು ಬದಲಾವಣೆಯನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನೋದು ನಮ್ಮ ಅರಿವಿಗೆ ಬರುತ್ತೆ. ಏನು ಹಾಗಿದ್ರೆ ಇಲ್ಲಿ ನಾನು ಏನ್ ಕಂಡುಕೊಂಡ್ವಿ ನಾವು ಅನ್ನೋದನ್ನ ನಾವು ಮುಖ್ಯವಾಗಿ ನೋಡ್ತಾ ಹೋಗ್ಬೇಕು. ಸಂತೆಯಲ್ಲಿ ಇದ್ದಾಗ ಏನಾಗತ್ತೆ ಅಂತಂದ್ರೆ ಆ ಶಬ್ದದ ತರಂಗಗಳು ವಿಪರೀತವಾದಂತಹ ಕಲುಷಿತವಾಗಿರುತ್ತೆ. ಎಲ್ಲರ ಮಾತುಕತೆ, ಎಲ್ಲರ ಆಲೋಚನಾ ವಿಧಾನ, ಬಹಳಷ್ಟು ಜನದ ಒಂದು ವೈಬ್ರೇಷನ್ ಅಲ್ಲಿ ಎಲ್ಲವನ್ನ ಮಾಸಪ್ ಮಾಡ್ಬಿಟ್ಟಿರುತ್ತೆ. ಅಂದ್ರೆ ಎಲ್ಲವನ್ನ ಮಿಕ್ಸಪ್ ಮಾಡ್ಬಿಟ್ಟಿರುತ್ತೆ. ಎಲ್ಲವನ್ನ ಮಿಕ್ಸಪ್ ಆದಾಗ ಏನಾಗತ್ತೆ? ನಮ್ಮ ಮಿದುಳು ಸಾವಿರಾರು ಅಲ್ಲ ಕೋಟಿ ಗಟ್ಟಲೆ ನ್ಯೂರೋ ಎಲಿಮೆಂಟ್ಸ್ ಇಂದ ಕೂಡಿರುತ್ತೆ. ಅಂದ್ರೆ ನ್ಯಾನ್ಯೋ ಎಲಿಮೆಂಟ್ಸ್ ಅಂತ ಹೇಳ್ತಾರೆ ಅದನ್ನ. ತುಂಬಾ ಸೂಕ್ಷ್ಮವಾಗಿರುವಂತಹ ನರಗಳು ನಮ್ಮ ಮಿದುಳಿನಲ್ಲಿ ಇರುತ್ತೆ. ನಮ್ಮ ಕೂದಲೆಳೆಯನ್ನ 1000 ಭಾಗ ಮಾಡಿದ್ರೆ ಎಷ್ಟು ಸೂಕ್ಷ್ಮವಾಗಿ ನಮ್ಮ ಕೂದಲೆಳೆಯನ್ನ ನಾವು ನೋಡ್ಕೋಬಹುದೋ
ಅಷ್ಟು ಸೂಕ್ಷ್ಮವಾಗಿರುವಂತಹ ನಾಡಿಗಳು, ನರಗಳು ನಮ್ಮ ಬ್ರೈನ್ ನಲ್ಲಿ ಇರುತ್ತೆ. ಇದರ ಬಗ್ಗೆ ನಾವು ಓದೋದನ್ನ, ಇದರ ಬಗ್ಗೆ ನಾವು ಸ್ಟಡಿ ಮಾಡೋದ್ರೆ ಇದನ್ನ ನ್ಯೂರೋ ಸೈನ್ಸ್ ಅಂತ ಹೇಳ್ತಾರೆ. ಅಂದ್ರೆ ನರಗಳಿಗೆ ಸಂಬಂಧಪಟ್ಟಂತಹ ವಿಜ್ಞಾನವನ್ನ ತಿಳ್ಕೊಳ್ಳುವಂಥದ್ದು. ಇವತ್ತು ನಾವು ಎಲ್ಲರೂ ಕೂಡ ಏನ್ ಮಾಡ್ತಿದೀವಿ, ಒಂದೊಂದು ಹೊಸ ಹೊಸ ವಿಷಯಗಳನ್ನ ಕೂಡ ಕೂಲಂಕುಷವಾಗಿ ಆಳಕ್ಕೆ ಇಳಿದು ನಾವು ತಿಳ್ಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದೀವಿ. ಹೌದಲ್ವಾ? ಸ್ವಲ್ಪ ಗಮನಿಸ್ ನೋಡಿ. ಸುಮ್ನೆ ನಾವು ಧ್ಯಾನ ಮಾಡ್ತಿದೀವಿ ಅಂದ್ರೆ ಧ್ಯಾನ ಒಂದೇ ಮಾಡ್ತಿದೀವ ನಾವು? ಇಲ್ಲ. ಒಂದೊಂದು ಹೆಜ್ಜೆಯನ್ನ ಕೂಡ ಇವಾಗ ಇಲ್ಲೇ ನೋಡ್ಕೋತಾ ಬರೋಣಂತೆ. ಬೆಳಗಿನಿಂದ ನೀವು ಧ್ಯಾನ ಮಾಡಿ, ಯೋಗಾಸನ ಮಾಡಿದ್ರಿ, ಪ್ರಾಣಾಯಾಮ ಮಾಡಿದ್ರಿ, ಇದೆರಡೂ ಸಬ್ಜೆಕ್ಟ್ ನಮಗ್ ಮುಂಚಿಂದ ಗೊತ್ತಿರೋಂಥದ್ದೇ. ಆದ್ರೆ ಮುಂಚೆ ಮಾಡ್ತಿದ್ದಂತಹ ಯೋಗ ವಿಧಾನಕ್ಕೂ ಈಗ ನಾವು ಮಾಡುವಂತಹ ಯೋಗ ವಿಧಾನಕ್ಕೂ ಬಹಳಷ್ಟು ಡಿಫ್ರೆನ್ಸ್ ಇದೆ. ಎಷ್ಟು ಜನ ಇದನ್ನ ಗಮನಿಸ್ಕೊಂಡಿದ್ದೀರಾ? ಗಮನಿಸಿ ಮಾಡೋದನ್ನ ಕಲೀರಿ. ಯಾಕೆ ಅಂದ್ರೆ ಗಮನಿಸುವಿಕೆ ಅನ್ನೋಂಥದ್ದು ನಮ್ಮನ್ನ ತುಂಬಾ 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 ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಮುಂಚೆ ನಮ್ಮ ಉಸಿರನ್ನ ಜೋಡಿಸಿದ್ರೂ ಕೂಡ ನಮ್ಮ ಕೈಕಾಲುಗಳ ಒಂದು ಆಸನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ಳೋದು, ಶಾರೀರಿಕವಾಗಿ ತೊಡಗಿಸ್ಕೊಳ್ಳೋದು ಮಾತ್ರ ಗಮನಿಸ್ತಾ ಇದ್ವಿ. ಆದ್ರೆ ಧ್ಯಾನಕ್ಕೆ ಬಂದ ನಂತರ ಯೋಗ ಮಾಡಿದ್ರೆ ಹೇಗಿರುತ್ತೆ ಅಂತಂದ್ರೆ, ನಮ್ಮ ಪ್ರತಿಯೊಂದು ಉಸಿರು ಕೂಡ, ನಮ್ಮ ಪ್ರತಿಯೊಂದು ಶ್ವಾಸ ಕೂಡ ಎಲ್ಲೆಲ್ಲಿ ಹೋಗ್ತಿದೆ, ಅದು ಹೇಗೆ ನಮ್ಮ ಒಳಗಡೆ ಕೆಲಸ ಮಾಡ್ತಿದೆ, ನಾನು ಪೂರಕವನ್ನ ಹೇಗೆ ಮಾಡ್ತಿದ್ದೀನಿ, ರೇಚಕವನ್ನ ಹೇಗೆ ಮಾಡ್ತಿದ್ದೀನಿ, ಆ ಪೂರಕ ರೇಚಕದ ಮಧ್ಯ ಇರುವಂತಹ ಕುಂಭಕವನ್ನ ನಾನು ಹೆಂಗೆ ಗಮನಿಸ್ಕೊಳ್ತಿದ್ದೀನಿ. ಒಂದು ಪೂರಕ ಒಂದು ರೇಚಕ ಆದ ನಂತರ ಮತ್ತೆ ಪೂರಕ ಬರುತ್ತಲ್ಲ, ಆ ಪೂರಕ ರೇಚಕ ಮತ್ತೆ ಪೂರಕದ ಮಧ್ಯ ಇರುವಂತಹ ಆ ಗ್ಯಾಪ್ ಅನ್ನ ನಾನು ಎಷ್ಟು ಗಮನಿಸ್ಕೊಳ್ತಾ ಇದ್ದೀನಿ, ಆ ಕುಂಭಕ ಅನ್ನುವಂಥದ್ದು ಎಷ್ಟು ನಡೀತಾ ಇದೆ, ಇದೆಲ್ಲವನ್ನ ಕೂಡ ಗಮನಿಸಿಕೊಳ್ತಾ ಯೋಗಾಸನವನ್ನ ಮಾಡೋದನ್ನ ಅಭ್ಯಾಸ ಮಾಡಿ. ಆಗ ಏನಾಗುತ್ತೆ ಅಂತಂದ್ರೆ, ಇವಾಗ ನಾವು ಹೇಳ್ಕೊತಾ ಬಂದ್ವಿ, ಸಂತೆಯಲ್ಲಿ ಹೆಚ್ಚು ಕಲುಷಿತವಾಗಿರುವಂತಹ ಶಬ್ದವನ್ನ ಕೇಳ್ತೀವಿ ನಾವು. ಅದನ್ನು ಆ ಕಲುಷಿತಗೊಂಡಂತಹ ಶಬ್ದದ ತರಂಗಗಳು ನಿಧಾನವಾಗಿ ಫಿಲ್ಟರ್ ಆಗ್ತಾ ಮನೆಗೆ ಬಂದ್ರೆ ಹೇಗೆ ಪ್ರಶಾಂತತೆ ಅನುಭೂತಿ ಪಡಿತೀವಲ್ವಾ, ಅದೇ ತರದಲ್ಲಿ ನಾವು ಸುಮ್ಮನೆ ಮಾಡ್ತಾ ಇದ್ದಿದ್ದ ಯೋಗಕ್ಕೂ ಈಗ ಮಾಡುವಂತಹ ಯೋಗಾಸನಗಳಿಗೂನುವೆ ಡಿಫ್ರೆನ್ಸ್ ಅನ್ನೋದು, ಆ ಫಿಲ್ಟರೇಷನ್ ಅನ್ನೋಂಥದ್ದು ನಮ್ಮ ಗಮನಕ್ಕೆ ಬರುತ್ತೆ. ಎಷ್ಟು ಅದ್ಭುತವಾಗಿರುತ್ತೆ ತಿಳ್ಕೊಳ್ಳಿ. ನಮ್ಮ ಶ್ವಾಸ ಕೇವಲ ನಮ್ಮ ಶ್ವಾಸ ಮೂಗಿನ ಹೊಳ್ಳೆಯಿಂದ ಹಿಡಿದು ನಮ್ಮ ಮೂಲಾಧಾರ ತನಕ ಮಾತ್ರ ಹೋಗ್ತಾ ಇಲ್ಲ. ನಮ್ಮ ಶರೀರದ ಪ್ರತಿಯೊಂದು ಅಂಗಗಳಿಗೆ ಕೂಡ ಈ ಶ್ವಾಸ ಅನ್ನುವಂಥದ್ದು ತಲುಪ್ತಾ ಇರುತ್ತೆ. ಯಾವಾಗ ನಾವು ಗಮನಿಸಿಕೊಳ್ಳೋದನ್ನ ಪ್ರಾರಂಭಿಸ್ತೀವೋ ಆಗ ನಮಗೆ ಇದರ ಅನುಭವ ಉಂಟಾಗ್ತಾ ಬರುತ್ತೆ. ಏನ್ ಹೇಳ್ತಿದ್ರು, ನಮಗೆ ಎಲ್ಲಿ ನೋವಿದೆ ಡಾಕ್ಟರ್ಸ್ ಬೇಡ, ಎಲ್ಲಿ ನೋವಿದೆಯೋ ಅಲ್ಲಿ ಗಮನಿಸ್ರಿ ಸಾಕು, ಆಟೋಮೆಟಿಕ್ ಆಗಿ ಆ ವಿಶ್ವ ಪ್ರಾಣ ಶಕ್ತಿ ಅಲ್ಲಿಗೆ ಹೋಗುತ್ತೆ ಅಂತ ಹೇಳ್ತಾರೆ. ಅಂದ್ರೆ ಏನರ್ಥ ಇಲ್ಲಿ? ಮುಖ್ಯವಾಗಿ ನಾವು ಮಾಡ್ಬೇಕಾಗಿರುವಂತದ್ದು ಗಮನಿಸುವಿಕೆ. ನೀವು ಎಷ್ಟೆಷ್ಟು ಆಳವಾಗಿ ಗಮನಿಸ್ತಾ ಹೋಗ್ತಿರೋ ಅಷ್ಟೆಷ್ಟು ನಿಮಗೆ ಅರ್ಥ ಆಗ್ತಾ ಹೋಗುತ್ತೆ. ಯಾವಾಗ ಈ ಗಮನಿಸುವಿಕೆ ಅನ್ನೋದ್ರಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಳ್ತೀವೋ ಒಂದು ಅದ್ಭುತ ನಡೀತಾ ಹೋಗುತ್ತೆ. ಏನು ಆ ಅದ್ಭುತ? ನಾವು ಒಂದೊಂದನ್ನೇ ಗಮನಿಸ್ಕೊಳ್ತಾ ಹೋಗಿ. ಈಗ ಯೋಗಾಸನ ಆಯ್ತು, ಶ್ವಾಸವನ್ನ ಗಮನಿಸಿದ್ರಿ. ಪ್ರಾಣಾಯಾಮ ಹೇಗೆ? ಪ್ರಾಣಾಯಾಮದಲ್ಲಿ ಸಂಪೂರ್ಣ ಉಸಿರಾಟವೇ. ಇಲ್ಲಿ ಯಾವ ಶರೀರದ ಅಂಗಗಳನ್ನು ನಾವು ಈ ಹೊರಗೆ ಕಾಣುವಂತ ಅಂಗಗಳನ್ನ ನಾವು ಬಳಸೋದಿಲ್ಲ. ಆಸನಗಳಲ್ಲಿ ಸ್ವಲ್ಪ ಗಮನಿಸ್ಕೊಳ್ಳಿ. ಆಸನಗಳಲ್ಲಿ ನಮ್ಮ ಕೈ, ಕಾಲು, ನಮ್ಮ ಕತ್ತು, ನಮ್ಮ ತಲೆ, ಹೀಗೆ ಎಲ್ಲ ನಮ್ಮ ಭುಜ ಇವುಗಳನ್ನೆಲ್ಲ ಬಳಸ್ಕೊಳ್ತೀವಿ ಆಸನಗಳನ್ನ ಮಾಡ್ಬೇಕಾದ್ರೆ.
ಆಗ ಕೂಡ ಶ್ವಾಸ ಇರುತ್ತೆ. ಶ್ವಾಸವನ್ನ ಆ ಆಸನಗಳಿಗೆ ಜೋಡಿಸ್ಕೊಂಡಾಗ ನಮ್ಮ ಶರೀರದ ಬಾಹ್ಯವಾಗಿ ಕಾಣುವಂತ ಶರೀರದ ಅಂಗಗಳು ಯಾವ ರೀತಿ ಕೆಲಸ ಮಾಡ್ತಿದೆ, ಯಾವ ನರ್ವ್ ಸಿಸ್ಟಮ್ ಅಲ್ಲಿ ಕನೆಕ್ಟೆಡ್ ಆಗಿದೆ ಅನ್ನೋದು ನಮ್ಗೆ ಅರ್ಥ ಆಗತ್ತಲ್ಲ. ಅದೇ ರೀತಿಯಲ್ಲಿ ನಾವು ಪ್ರಾಣಾಯಾಮವನ್ನ ಮಾಡುವಾಗ ನಮ್ಮ ಆಂತರಿಕವಾಗಿ ಇರುವಂತಹ ಎಷ್ಟೋ ಶರೀರದ ಭಾಗಗಳು, ಶರೀರದ ಅಂಗಗಳು ಒಂದಕ್ಕೊಂದು ಕನೆಕ್ಟ್ ಆಗ್ತಾ ಹೋಗುತ್ತೆ. ಯಾಕೆಂದ್ರೆ ಯೋಗಾಸನಕ್ಕಿಂತ ಪ್ರಾಣಾಯಾಮವನ್ನ ಮಾಡುವಾಗ ನಾವು ಇನ್ನೂ ಆಳವಾಗಿ ನಮ್ಮ ಶ್ವಾಸವನ್ನ ಗಮನಿಸ್ತೀವಿ. ಇನ್ನು ಆಳವಾಗಿ ನಮ್ಮ ಶ್ವಾಸವನ್ನ ಗಮನಿಸ್ತಾ ಹೋದಾಗೆ ನಮ್ಮ ಒಳಗಡೆ ಇರುವಂತಹ ಆಂತರಿಕ ಶಕ್ತಿಯು ಕೂಡ ಉತ್ತೇಜನಗೊಳ್ತಾ ಹೋಗುತ್ತೆ. ನಮ್ಮ ಆಂತರಿಕ ಶಕ್ತಿ ಯಾವಾಗ ಉತ್ತೇಜನಗೊಳ್ಳುತ್ತೆ, ಶ್ವಾಸದ ಜೊತೆಯಲ್ಲಿ ಕೂಡಿರ್ತೀವಿ. ಆ ಶ್ವಾಸ ಅನ್ನುವಂಥದ್ದು ಅದು ಕೇವಲ ಗಾಳಿ ಅಲ್ಲ, ಅದು ಪ್ರಾಣಶಕ್ತಿ. ಪ್ರಾಣಶಕ್ತಿಯನ್ನ ನಾವು ಒಳಗಡೆ ತೆಗೆದುಕೊಳ್ತಾ ಇರುವಂತಹ ಅನುಭೂತಿಯನ್ನ ಪಡಿತಾ ಪ್ರತಿ ಶ್ವಾಸ ನಮ್ಮ ಒಳಗಡೆ ಎಲ್ಲೆಲ್ಲಿ ಪ್ರಯಾಣ ಮಾಡ್ತಾ ಇದೆ. ನಮ್ಮ ಶ್ವಾಸ ಕೇವಲ ನಾವು ಆಸನಗಳಲ್ಲಿ ಗಮನಿಸ್ಕೊಂಡಾಗ ನಮ್ಮ ಕೈ ಕಾಲು ದೇಹದ ಕಾಣುವಂತಹ ಇತರ ಭಾಗಗಳಲ್ಲಿ ನಾವು ಗುರುತಿಸಿದ್ರೆ, ಪ್ರಾಣಾಯಾಮದಲ್ಲಿ ನಮ್ಮ ಆಂತರಿಕವಾಗಿ ಇರುವಂತಹ ಶರೀರದ ಅಂಗಗಳು, ನಮ್ಮ ಶರೀರದಲ್ಲಿ ಒಂದು ದೊಡ್ಡ ಮೆಕ್ಯಾನಿಸಮ್ ಇದೆ. ಯಾವ ಫ್ಯಾಕ್ಟರಿಗೂ ಕಮ್ಮಿ ಇಲ್ಲ ನಮ್ಮ ಶರೀರ ಅನ್ನುವಂಥದ್ದು, ಯಾವ ಬ್ರಹ್ಮಾಂಡಕ್ಕೂ ಕಮ್ಮಿ ಇಲ್ಲ. ಇಡೀ ಸಮಸ್ತ ಬ್ರಹ್ಮಾಂಡವೇ ನಮ್ಮ ಶರೀರದ ಒಳಗಡೆ ಇದೆ ಅಂದಾಗ ಆ ಪ್ರಾಣವಾಯುವನ್ನ ನಾವು ಸ್ವೀಕರಿಸ್ತಾ, ಆ ಪ್ರಾಣವಾಯು ನಮ್ಮ ಒಳಗೆ ಬರೋದು ಹೊರಗೆ ಬರೋದನ್ನ ಗಮನಿಸ್ತಾ ಹೋದಾಗೆ ನಮ್ಮ ಒಳಗಡೆ ಇರುವಂತಹ ಬ್ರಹ್ಮಾಂಡ ನಮಗೆ ಪರಿಚಯವಾಗ್ತಾ ಹೋಗುತ್ತೆ. ನಮ್ಮ ಒಳಗಡೆ ಇರುವಂತಹ ಬ್ರಹ್ಮಾಂಡ ಅಂದ್ರೆ ಏನು, ಎಷ್ಟು ಸೂಕ್ಷ್ಮವಾದ ನರನಾಡಿಗಳು ಏನಿದೆಯೋ ಅವೆಲ್ಲವಕ್ಕೆ ಕೂಡ ಪ್ರಾಣಶಕ್ತಿ ಹರಿತಾ ಇರೋದನ್ನ ನಾವು ಪ್ರಾಣಾಯಾಮದಲ್ಲಿ ಗಮನಿಸಿಕೊಳ್ಳಬಹುದು. ಹೆಸರೇ ಸೂಚಿಸುತ್ತೆ ಅಲ್ವಾ, ಪ್ರಾಣ ಆಯಾಮ. ಪ್ರಾಣವು ನಮ್ಮ ಒಳಗಡೆ ಯಾವ ಆಯಾಮಗಳನ್ನ ಸೃಷ್ಟಿಸ್ತಾ ಇದೆ ಅನ್ನುವುದನ್ನ ಅರಿತುಕೊಳ್ಳೋದೇ ಪ್ರಾಣಾಯಾಮ. ಪ್ರಾಣಾಯಾಮವನ್ನ ಮಾಡುವಾಗ ಆ ಪ್ರಾಣವಾಯು ನಮ್ಮ ಒಳಗಡೆ ಎಷ್ಟು ಅದ್ಭುತಗಳನ್ನ ಕ್ರಿಯೇಟ್ ಮಾಡ್ತಿದೆ. ನಮ್ಮ ಸಣ್ಣ ಕೂದಲೆಳೆಗಿಂತ ಅತಿ ಸೂಕ್ಷ್ಮವಾಗಿರುವಂತಹ ನರನಾಡಿಗಳಲ್ಲಿ ಕೂಡ ಈ ಪ್ರಾಣವಾಯು ಅನ್ನೋದು ಹರಿದು ಅಲ್ಲಿ ಇರುವಂತಹ ಶಕ್ತಿಯನ್ನ ಉತ್ತೇಜನಗೊಳಿಸ್ತಾ ಇರತ್ತೆ. ನರನಾಡಿಗಳು ಅಂತ ಹೇಳ್ತೀವಿ, ಏನಂತಾರೆ ಇಂಗ್ಲಿಷ್ ನಲ್ಲಿ ನರ್ವ್ಸ್ ಅಂತ ಹೇಳ್ತಾರೆ. ನರ್ವ್ಸ್ ಅಂದ್ರೆ ಏನು ಅಂತಂದ್ರೆ ನ್ಯೂರೋ ಅಬ್ಸರ್ವರ್ ಆಫ್ ದ ಯೂನಿವರ್ಸ್ ಅಂತ ಹೇಳಿ, ವಿಶ್ವದ ವಿಚಾರಗಳನ್ನ ಸ್ವೀಕರಿಸುವಂತಹ ಅದ್ಭುತ ಶಕ್ತಿಗಳನ್ನ ಉಳ್ಳಂತಹ ಅಂಗಗಳೇ ನರನಾಡಿಗಳು, ನರ್ವ್ಸ್ ಅಂತ ಹೇಳಿ. ಅತಿ ಸೂಕ್ಷ್ಮವಾಗಿರುತ್ತೆ. ಅದನ್ನ ಹೊರಗೆ ತೆಗೆದು ಹುಡುಕೋದು ತುಂಬಾನೇ ಕಷ್ಟ. ಆದರೂ ಕೂಡ ಅದೆಲ್ಲವೂ ಕೂಡ ತುಂಬಾ ಸೂಕ್ಷ್ಮವಾಗಿರುತ್ತೆ. ಅದರ ಕೆಲಸ ಏನು ಅಂತಂದ್ರೆ, ಇಡೀ ಬ್ರಹ್ಮಾಂಡದಲ್ಲಿ ಏನೆಲ್ಲ ವಿಚಾರಗಳು ಅಡಗಿದೆಯೋ, ಏನೆಲ್ಲ ಜ್ಞಾನವಿದೆಯೋ, ಏನೆಲ್ಲ ಅದ್ಭುತಗಳು ಇದೆಯೋ ಅದು ಎಲ್ಲದರ ಸಾರಾಂಶವನ್ನ ತೆಗೆದುಕೊಳ್ಳುವಂಥದ್ದೇ ರಿಸೀವರ್ ಅಂತ ಹೇಳ್ತಾರೆ. ರಿಸೀವರ್ ಆಫ್ ದ ಯೂನಿವರ್ಸ್ ಅಂತ ಹೇಳ್ತಾರೆ. ನರ್ವ್ಸ್ ಆರ್ ದ ರಿಸೀವರ್ಸ್ ಆಫ್ ದ ಯೂನಿವರ್ಸ್ ಅಂತ. ಅಂದ್ರೆ ಅಲ್ಲಿ ಇಡೀ ಬ್ರಹ್ಮಾಂಡದಲ್ಲಿ ನಡೀತಾ ಇರುವಂತಹ ವಿಚಾರಗಳನ್ನ ರಿಸೀವ್ ಮಾಡ್ಕೊಳ್ಳೋಕೆ ಶಕ್ತಿ ಇರುವಂತಹದ್ದೇ ನಮ್ಮ ನರ್ವ್ ಸಿಸ್ಟಮ್. ಹಾಗಿದ್ರೆ ಈ ನರ್ವ್ ಸಿಸ್ಟಮ್ ಏನ್ ಮಾಡ್ತಿದೆ, ಈಗ ಕೆಲಸ ಸರಿಯಾಗಿ ಮಾಡ್ತಿದೀಯಾ, ಎಷ್ಟರ ಮಟ್ಟಿಗೆ ಇದು ಕೆಲಸ ಮಾಡ್ತಿದೆ ಅನ್ನೋದನ್ನ ಕೂಡ ನಾವು ಗಮನಿಸ್ಕೋಬೇಕಾಗತ್ತೆ. ಇದು ಹೇಗೆ ಅರ್ಥ ಆಗತ್ತೆ ಅಂತಂದ್ರೆ, ನಾವು ಭೌತಿಕವಾಗಿ ಹೇಗೆ ಬದುಕ್ತಾ ಇದ್ದೀವಿ ಅಂತಂದ್ರೆ ಸಂತೆಯಲ್ಲಿ ಬದುಕಿದ ರೀತಿಯಲ್ಲಿ ಬದುಕ್ತಾ ಇದ್ದೀವಿ.
ಸಂತೆಯಲ್ಲಿ ಶಬ್ದ ಹೇಗಿರುತ್ತೋ, ಗಿಜಿ ಬಿಜಿ ಗಿಜಿ ಬಿಜಿ, ಎಲ್ಲೂ ನಾವು ಕಾನ್ಸಂಟ್ರೇಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಹ ಸ್ಥಿತಿನಲ್ಲಿ ಸಂತೆಯಲ್ಲಿ ಇದ್ದಾಗ. ಅಂದ್ರೆ ಅಷ್ಟು ಆಲೋಚನೆಗಳಿಂದ ನಮ್ಮ ಜಗತ್ತು ತುಂಬಿ ಹೋಗಿದೆ. ನಮ್ಮ ಮನಸ್ಸು ಆಗ್ಲಿ, ನಮ್ಮ ಶರೀರ ಆಗ್ಲಿ, ನಮ್ಮ ನರ್ವ್ ಸಿಸ್ಟಮ್ ಆಗ್ಲಿ, ಬ್ರಹ್ಮಾಂಡದಿಂದ ಬರ್ತಾ ಇರುವಂತಹ ಅದ್ಭುತ ಮೆಸೇಜಸ್ ಗಳನ್ನ ರಿಸೀವ್ ಮಾಡ್ಕೊಳ್ಳೋದಿಕ್ಕೆ ಸಾಧ್ಯನೇ ಆಗದೆ ಇರೋಷ್ಟು ಅದನ್ನ ಬ್ಯುಸಿ ಮಾಡ್ಬಿಡಿವಿ. ಆ ಬ್ಯುಸಿ ಆಗಿರೋದ್ರಿಂದ ಆ ನರ್ವ್ ಸಿಸ್ಟಮ್ ಗಳೆಲ್ಲ ಏನ್ ರಿಸೀವ್ ಮಾಡ್ಕೋಬೇಕು ಅಂತಾನೆ ಅರ್ಥ ಆಗದೆ ಇರೋಂತಹ ಸ್ಥಿತಿಗೆ ನಮ್ಮನ್ನ ನಾವೇ ತಂದ್ಕೊಂಡಿದೀವಿ. ಯಾಕೆಂದ್ರೆ ಎಲ್ಲ ಆಲೋಚನೆಗಳು ಬೇಕು. ನನ್ನ ಮನೆ ಆಲೋಚನೆ ಒಂದೇ ಸಾಕಾಗೋದಿಲ್ಲ, ನನ್ನ ಸಮಾಜದ ಆಲೋಚನೆಗಳನ್ನು ನನಗ್ ಬೇಕು. ಇಡೀ ವಿಶ್ವದಲ್ಲಿ ಏನಾಗ್ತಿದೆ, ಇಡೀ ಭೂಮಂಡಲದಲ್ಲಿ ಏನಾಗ್ತಿದೆ, ಎಲ್ಲ ಸಮಾಚಾರಗಳು ನನಗೆ ಬೇಕು. ಇವನ್ನೆಲ್ಲ ರಿಸೀವ್ ಮಾಡ್ಕೊಳ್ತಾ ನಮ್ಮ ತನವನ್ನ ನಾವು ಕಳ್ಕೊಳ್ತಾ ಇದೀವಿ. ನಾನ್ ಹೇಗಿರ್ಬೇಕು, ನನಗೆ ಏನ್ ಬೇಕಾಗಿದೆ, ನನ್ನ ಒಳಗಡೆ ಇರುವಂತಹ ಜಗತ್ತಿಗೆ ಏನು ಬೇಕಾಗಿದೆ ಅನ್ನೋದನ್ನ ಯೋಚನೆ ಮಾಡೋದಕ್ಕೂ ಸಾಧ್ಯ ಆಗದೆ ಇರೋ ಮಟ್ಟಿಗೆ ನಮ್ಮನ್ನ ನಾವು ಆಲೋಚನೆಗಳಲ್ಲಿ ತುಂಬಿಸ್ಕೊಂಡ್ಬಿಟ್ಟಿದೀವಿ. ಆದ್ರೆ ಇದನ್ನ ತಿಳ್ಕೊಳ್ಳೋದ್ ತಪ್ಪು ಅಂತ ನಾ ಹೇಳ್ತಿಲ್ಲ. ನ್ಯೂಸ್ ಗಳನ್ನ ನೋಡೋದು, ಎಲ್ಲಾ ಜಗತ್ತಿನ ವಿಚಾರಗಳನ್ನ ತಿಳ್ಕೊಳ್ಳೋದು ತಪ್ಪಲ್ಲ, ಖಂಡಿತ ತಪ್ಪಲ್ಲ. ತಿಳಿದುಕೋಬೇಕು. ಆದ್ರೆ ಅದನ್ನ ಆಲೋಚನೆಗಳನ್ನಾಗಿ ಟರ್ನ್ ಮಾಡ್ಕೊಂಡು ತುಂಬಿಕೊಳ್ತಾ ಇದೀವಿ ನಾವು. ತಿಳಿದುಕೊಳ್ಳೋಕ್ಕೂ ತುಂಬಿಕೊಳ್ಳೋದಕ್ಕೂ ತುಂಬಾ ಡಿಫರೆನ್ಸ್ ಇದೆ, ಗಮನಿಸ್ಕೊಳ್ಳಿ. ಅದನ್ನ ನಮ್ಮ ತಲೆನಲ್ಲಿ ಎಲ್ಲೋ ಕೋವಿಡ್ ಬಂದ್ರೆ ನಮಗೆ ಕೋವಿಡ್ ಬಂತೇನೋ ಅಂತ ಹೇಳಿ ಭಯ ಪಡುವಂಥದ್ದು. ಯಾಕಿಂತವೆಲ್ಲ ಆಗುತ್ತೆ? ಅದನ್ನ ನಾವು ತುಂಬಿಕೊಳ್ತಾ ಇದೀವಿ. ಅದಕ್ಕೋಸ್ಕರನೇ ತುಂಬಿಕೊಳ್ಳುವಂಥದ್ದಲ್ಲ, ಅದನ್ನ ನಿಶಬ್ದ ಮಾಡ್ಬೇಕಲ್ಲಿ. ಆ ನರನಾಡಿಗಳಿಗೆ ನಾವು ಏನ್ ಇನ್ಫಾರ್ಮೇಶನ್ ರಿಸೀವ್ ಮಾಡಿಸ್ತಾ ಇದ್ದೀವಿ ಅದನ್ನ ನಾವು ಫಸ್ಟ್ ಪರಿಶುದ್ಧ ಮಾಡ್ಬೇಕು. ಆ ನರನಾಡಿಗಳು ಏನೆಲ್ಲ ರಿಸೀವ್ ಮಾಡ್ಕೊಳ್ತಾ ಇದೆಯೋ ಆ ವಿಚಾರಗಳನ್ನ ನಾವು ಕಡಿಮೆ ಮಾಡ್ತಾ ಹೋದ ಹಾಗೆ. ಈ ಕಡಿಮೆ ಮಾಡೋದು ಹೇಗೆ? ನಮ್ಗೆ ಒಂದು ಅದ್ಭುತವಾದ ಅಸ್ತ್ರ ಕೊಟ್ಟು ಹೋಗಿದ್ದಾರೆ, ಧ್ಯಾನ ಅನ್ನುವಂಥದ್ದು. ಯಾವಾಗ ನಿನ್ನ ಶ್ವಾಸದ ಜೊತೆಯಲ್ಲಿ ಇರ್ತಾ ಹೋಗ್ತೀಯೋ ಆಗ ನಿನ್ನ ಆಲೋಚನೆಗಳು ಕ್ರಮೇಣ ತಗ್ಗುತ್ತಾ ಹೋಗುತ್ತೆ ಅನ್ನುವಂತಹ ಅದ್ಭುತವಾದ ಶಸ್ತ್ರ ಧ್ಯಾನ ಅನ್ನುವಂಥದ್ದು. ಈ ಧ್ಯಾನವನ್ನ ನಾವು ಅಭ್ಯಾಸ ಮಾಡ್ತಾ ಹೋದ ಹಾಗೆ ಏನಾಗ್ತಾ ಹೋಗುತ್ತೆ, ಆ ತುಂಬಿಕೊಂಡಿರುವಂತಹ ಕಲ್ಮಶ ಏನಿದೆಯೋ ಅದನ್ನೆಲ್ಲದನ್ನು ನಿಧಾನವಾಗಿ ಫಿಲ್ಟರ್ ಮಾಡ್ತಾ ಬರ್ತೀವಿ. ಅದು ಯಾವಾಗ ಫಿಲ್ಟರ್ ಆಗ್ತಾ ಹೋಗುತ್ತೆ, ಸಂತೆಯಿಂದ ಮನೆಗೆ ಬಂದಂತಹ ಒಂದು ಅನುಭೂತಿ ನಮಗೆ ಸಿಗ್ತಾ ಹೋಗುತ್ತೆ. ಆ ಪ್ರಶಾಂತತೆ ಅನ್ನೋದನ್ನ ನಾವು ಅನುಭವಿಸ್ತಾ ಹೋಗ್ತೀವಿ. ಆ ಜನಜಂಗುಳಿಯ ಮಧ್ಯದಲ್ಲಿ, ಗಲಾಟೆಯ ಮಧ್ಯದಲ್ಲಿ ಇದ್ದು ಮನೆಗೆ ಬಂದಾಗ ಎಷ್ಟು ರಿಲ್ಯಾಕ್ಸ್ ಆಗ್ತೀವಲ್ಲ, ಅಂತಹ ರಿಲ್ಯಾಕ್ಸೇಷನ್ ನಮಗೆ ಧ್ಯಾನದಿಂದ ಅವನ್ನೆಲ್ಲ ಸ್ವಲ್ಪ ಹೊರಗಡೆ ದೂಡಿದಾಗ, ಆ ಆಲೋಚನೆಗಳನ್ನೆಲ್ಲ ಹೊರಗೆ ಹಾಕಿದಾಗ ನಮಗೆ ಒಂದು ರಿಲ್ಯಾಕ್ಸೇಷನ್ ಅನ್ನುವಂಥದ್ದು ಸಿಗ್ತದೆ. ರಿಲ್ಯಾಕ್ಸೇಷನ್ ಸಿಕ್ಕರೆ ಸಾಕ, ನಮಗ್ ಮನೆಗ್ ಬಂದಂತಹ ಅನುಭೂತಿ ಸಿಕ್ಕರೆ ಸಾಕ. ದೇವಸ್ಥಾನಕ್ಕೆ ಹೋದಾಗ ಯಾವ ಪ್ರಶಾಂತತೆಯನ್ನ ಅನುಭವಿಸ್ತೀವಿ ಅದು ತಾನೇ ನಮಗೆ ಮುಖ್ಯ ಬೇಕಾಗಿರುವಂತದ್ದು. ಮತ್ತೆ ಇದು ಬೇಕು ಅಂದ್ರೆ ಏನ್ ಮಾಡ್ಬೇಕು? ಧ್ಯಾನ ಅನ್ನುವಂತಹ ಶಸ್ತ್ರ ಏನಿದೆ ಅದು ನಮ್ಮನ್ನ ಆಲೋಚನೆಗಳಿಂದ ದೂರ ಮಾಡಿ ನಮ್ಮ ಪರಿಚಯವನ್ನ ನಮ್ಗೆ ಮಾಡಿಕೊಡ್ತಾ ಬರುತ್ತೆ. ನಮ್ಮ ಪರಿಚಯ ಅಂದ್ರೆ ಏನು? ನಮ್ಮ ಪರಿಚಯ ಅಂದ್ರೆ ನನ್ನ ಅಂತರಂಗದಲ್ಲಿ ಎಂತಹ ಭಾವನೆಗಳಿದೆ, ನನ್ನ ಒಂದು ಹೊರಗಿನ ಮುಖ ಏನು, ಒಳಗಿನ ಮುಖ ಏನು. ಏಕೆಂದ್ರೆ ನಾವು ಎಲ್ಲರೂ ಕೂಡ ಹೇಗೆ ಬದುಕ್ತಿರ್ತೀವಿ ಅಂದ್ರೆ ಎರಡೆರಡು ರೀತಿಯಲ್ಲಿ ಬದುಕ್ತಾ ಇರ್ತೀವಿ. ಹೊರಗಡೆ ಒಂದು ರೀತಿಯಲ್ಲಿ, ಒಳಗಡೆಯಿಂದ ಇನ್ನೊಂದು ರೀತಿಯಲ್ಲಿ. ಇದನ್ನ ತುಂಬಾ ಸೂಕ್ಷ್ಮವಾಗಿ ಗಮನಿಸ್ಕೊಳ್ಳಿ. ಹೊರಗಡೆ ಬಾಹ್ಯ ಪ್ರಪಂಚದಲ್ಲಿ ನಾವು ಹೇಗ್ ಬದುಕ್ತಿರ್ತೀವಿ ಅಂತಂದ್ರೆ ಅದ ರೀತಿನೇ ಬೇರೆ ಇರುತ್ತೆ. ನಾವು ಬಾಹ್ಯವಾಗಿ ಬದುಕ್ತಾ ಇರುವಂತಹ ನಾವು ಆಡೋ ಮಾತುಗಳೇ ಬೇರೆ ಇರುತ್ತೆ, ನಡ್ಕೊಳ್ಳೋ ರೀತಿನೇ ಬೇರೆ ಇರುತ್ತೆ. ಆದ್ರೆ ಒಳಗಡೆಯಿಂದ
ಆ ಆಡ್ತಾ ಇರೋ ಮಾತಿಗುನು ನನ್ನ ಅಂತರಂಗಕ್ಕೂ ಕನೆಕ್ಟಿವಿಟಿ ಅನ್ನೋದಿದೆಯಲ್ಲ, ಅದನ್ನ ಗಮನಿಸ್ಕೊಂಡಾಗ ನಮ್ಗೆ ಅರ್ಥ ಆಗತ್ತೆ. ನಾನು ಹೊರಗಡೆ ಆಡೋ ಮಾತಿಗೂ ಒಳಗಡೆ ನನ್ನ ಒಳಗಡೆ ಉದ್ಭವ ಆಗ್ತಾ ಇರುವಂತಹ ಭಾವನೆಗಳಿಗೂ ಅಜಗಜಾಂತರ ಇದೆ. ಇದನ್ನ ಫಸ್ಟ್ ಅಕ್ಸೆಪ್ಟ್ ಮಾಡ್ಬೇಕು. ಯಾಕೆಂದ್ರೆ ನಮ್ಮ ಒಳಗಡೆ ಏನ್ ಭಾವನೆ ಬಂದ್ಬಿಡತ್ತೆ ಈ ಸಂದರ್ಭದಲ್ಲಿ ಅಂದ್ರೆ, ನಾನು ಕರೆಕ್ಟ್ ಆಗೇ ಇದ್ದೀನಿ, ನಾನ್ ಸರಿಯಾಗಿ ಆಲೋಚಿಸ್ತಾ ಇದ್ದೀನಿ ಅಂತ ಹೊರಗಡೆ ಹೇಳಿಕೊಳ್ಳೋದ್ರ ಮುಖಾಂತರ ನಮ್ಮ ಭಾವನೆಗಳನ್ನ ಅಲ್ಲಿ ಅದುಮಿಡ್ತೀವಿ. ಎಷ್ಟೋ ವಿಪರೀತವಾಗಿ ಇರುತ್ತೆ. ನಮ್ಮ ಬಾಹ್ಯಕ್ಕೂ ನಮ್ಮ ಅಂತರಂಗಕ್ಕೂ ವಿಚಾರಧಾರೆಗಳು ತುಂಬಾ ಅಜಗಜಾಂತರ ಇರುತ್ತೆ. ಇದನ್ನ ಗಮನಿಸಿ ಒಪ್ಪಿಕೊಂಡಾಗ ಮಾತ್ರ ನಮ್ಮ ಒಳಗಡೆ ಹೊರಗಡೆ ಹೊರಗಡೆ ನಾವು ಏನು ಪರಿಶುದ್ಧವಾಗಿದ್ದೀವಿ ಅಂತ ತೋರಿಸ್ಕೊಳ್ತಿದೀವೋ ಅಂತಹದ್ದೇ ಪರಿಶುದ್ಧತೆ ನಮ್ಮ ಒಳಗಡೆಯಿಂದ ಕೂಡ ಪ್ರಾರಂಭ ಆಗುತ್ತೆ. ಇದು ಯಾವಾಗ ನಡೆಯುತ್ತೆ? ಹೊರಗಡೆ ನಮ್ಮ ಆಲೋಚನೆಗಳನ್ನೆಲ್ಲ ಹೊರಗಡೆ ತಳ್ತಾ ಧ್ಯಾನದಲ್ಲಿ ಸ್ಥಿತ ಆಗ್ತೀವಲ್ಲ, ಆ ಧ್ಯಾನದ ನಂತರ ನಮಗೆ ಒಂದು ಅದ್ಭುತವಾದ ಶಕ್ತಿ ಚೈತನ್ಯ ನಮ್ಮ ಒಳಗಡೆ ತುಂಬಿಕೊಂಡಿರುತ್ತೆ. ಧ್ಯಾನ ಮಾಡಿದ್ರೆ ಸುಮ್ಮನೆ ಅಲ್ಲ, ಆಲೋಚನೆಗಳನ್ನ ನಾವು ಹೊರಗೆ ತಳ್ತಾ ನಮ್ಮ ಒಳಗಡೆ ಪ್ರಾಣ ಶಕ್ತಿ ಅನ್ನುವಂಥದ್ದು ಅಪಾರವಾಗಿ ತುಂಬಿಕೊಳ್ತೀವಲ್ಲ, ಆ ಅಪಾರವಾಗಿ ತುಂಬಿಕೊಂಡಂತಹ ಪ್ರಾಣ ಶಕ್ತಿ ಏನ್ ಮಾಡತ್ತೆ, ನಮ್ಮ ಬಾಹ್ಯ ಜೀವನದಲ್ಲಿ ನಾವು ಅದನ್ನ ಹೇಗೆ ಉಪಯೋಗಿಸ್ಕೋಬೇಕು ಅನ್ನೋದನ್ನ ಕಲಿಯೋದೇ ಮುಖ್ಯವಾಗಿ ನಮ್ಗೆ ಬೇಕಾಗಿರುವಂತ ಪಾಠ. ಎಷ್ಟೋ ಗಂಟೆ ಧ್ಯಾನ ಮಾಡ್ತೀವಿ, ಆದ್ರೆ ಧ್ಯಾನದಿಂದ ಹೊರಗೆ ಬಂದ ತಕ್ಷಣ ನಮ್ಮ ಭೌತಿಕ ಜೀವನದಲ್ಲಿ ನಮ್ಮನ್ನ ನಾವು ತೊಡಗಿಸ್ಕೊಂಡಿದ ತಕ್ಷಣ ಹೆಂಗಿರ್ತೀವಿ ನಾವು ಗಮನಿಸ್ಕೊಂಡಿದೀವ? ತುಂಬಾ ವಿಚಿತ್ರವಾಗಿ ನಡ್ಕೊಳ್ತಾ ಇರ್ತೀವಿ. ನಾನು ಇದನ್ನ ಯಾರನ್ನೋ ಬೊಟ್ಟು ಮಾಡಿ ತೋರಿಸ್ಬೇಕು ಅಂತ ನಾನು ಹೇಳ್ತಾ ಇಲ್ಲ. ನನಗೆ ನಾನು ಬೊಟ್ಟು ಮಾಡ್ಕೊಳ್ಳೋದನ್ನ ನಾವು ಇಲ್ಲಿ ಕಲಿಬೇಕು. ನಮ್ಮ ಬಗ್ಗೆ ನಾವು ಅವೇರ್ನೆಸ್ ಆಗಿರುವಂತದ್ದು, ನಮ್ಮ ಬಗ್ಗೆ ನಾನು ತಿಳ್ಕೊಳ್ಳುವಂತ ವಿಚಾರದ ಬಗ್ಗೆ ನಾ ಇಲ್ಲಿ ಮಾತಾಡ್ತಿರೋದ್ರಿಂದ ಇನ್ನೊಬ್ಬರಿಗೆ ಕೈ ಬೊಟ್ಟು ಮಾಡಿ ತೋರ್ಸಕ್ಕಲ್ಲ ನಾ ಹೇಳ್ತಿರೋಂಥದ್ದು. ನಮ್ಮ ಕಡೆ ನಾವೇ ಗಮನಿಸ್ಕೋಬೇಕು. ಧ್ಯಾನದಿಂದ ಹೊರಗೆ ಬಂದ ನಂತರ ನಮ್ಮ ಕ್ರಿಯೆಗಳಾಗ್ಲಿ, ನಮ್ಮ ಭಾವನೆಗಳಾಗ್ಲಿ, ನಮ್ಮ ಆಲೋಚನೆಗಳಾಗ್ಲಿ ಧ್ಯಾನದಲ್ಲಿ ಇದ್ದಷ್ಟೇ ಪರಿಶುದ್ಧವಾಗಿ ಇರೋದಕ್ಕೆ ಸಾಧ್ಯ ಇಲ್ಲ. ಯಾಕೆ ಅಂದ್ರೆ ಈ ಭೌತಿಕ ಜಗತ್ತನ್ನ ನಾವು ಫೇಸ್ ಮಾಡೋದೇ ಹಾಗೆ. ಆಂತರಿಕವಾಗಿ ಬೇರೆ ತರ ಇರ್ತೀವಿ, ಬಾಹ್ಯವಾಗಿ ಬೇರೆ ತರ ಇರ್ತಿದೀವಿ ಅಂತಂದು ನಾನು ಏನಕ್ಕೆ ಹೇಳ್ದೆ ಅಂದ್ರೆ ಇದೇ ಕಾರಣಕ್ಕೆ. ಯಾಕೆ ಹಿಂಗ್ ಮಾಡ್ತಾ ಇದ್ದೀವಿ? ಅವೇರ್ನೆಸ್ ಕಳ್ಕೊಳ್ತಾ ಇದ್ದೀವಿ. ಧ್ಯಾನದಲ್ಲಿ ತುಂಬಾ ಜಾಗೃತರಾಗಿ ಹೆಚ್ಚು ಶಕ್ತಿಯನ್ನ ರಿಸೀವ್ ಮಾಡ್ಕೊಳ್ತಿದೀವಿ. ಆದ್ರೆ ಆ ರಿಸೀವ್ ಮಾಡ್ಕೊಂಡಂತಹ ಶಕ್ತಿಯನ್ನ ಬಳಸುವ ವಿಧಾನ ನಮಗೆ ಗೊತ್ತಿಲ್ಲ. ಅಲ್ಲಿ ಮಿಸ್ ಹೊಡಿತಾ ಇದೀವಿ. ಯಾಕೆಂದ್ರೆ ಅಪಾರವಾದ ಶಕ್ತಿ ನಮ್ಮ ಒಳಗಡೆ ತುಂಬಿದೆ ಅಂದ್ಮೇಲೆ ಅದನ್ನ ನಾವು ನಮ್ಮ ಆಂತರ್ಯವನ್ನ ನಮ್ಮ ಬಾಹ್ಯವನ್ನ ಕಂಬೈನ್ಡ್ ಮಾಡಿ ನಾವು ನೋಡೋದನ್ನ ಕಲಿಬೇಕು. ನಮ್ಮ ಮಾತುಗಳು ಹೇಗಿದೆ, ನನ್ನ ಬಿಹೇವಿಯರ್ಸ್ ಹೇಗಿದೆ, ನಾನು ತಿಂತಾ ಇರುವಾಗ ನಾನು ಹೇಗ್ ತಿಂತಾ ಇದ್ದೀನಿ, ನಡೆಯುವಾಗ ನಾನು ಹೇಗ್ ನಡೀತಾ ಇದ್ದೀನಿ, ನನ್ನ ಮಾತುಗಳ ಬಗ್ಗೆ ನನ್ನ ಗಮನ ಎಷ್ಟಿದೆ, ಇನ್ನೊಬ್ಬರ ಬಗ್ಗೆ ನನ್ನ ಭಾವನೆಗಳು ಯಾವ ರೀತಿ ಇದೆ, ಅವ್ರನ್ನ ಜಡ್ಜ್ಮೆಂಟ್ ಮಾಡ್ತಿದ್ದೀನ ನಾನು, ಅವ್ರನ್ನ ನೋಡಿದ ತಕ್ಷಣ ಯಾವುದೋ ಒಂದು ಭಾವಕ್ಕೆ ಸಿಲುಕಾಕೊಳ್ತಿದ್ದೀನ, ಈ ಎಲ್ಲದನ್ನ ಕೂಡ ಗಮನಿಸ್ಕೋಬೇಕು ನಾವು. ಯಾವಾಗ ಇದನ್ನ ಗಮನಿಸೋದಿಕ್ಕೆ ಪ್ರಾರಂಭ ಮಾಡ್ತೀವೋ, ಆಲೋಚನೆಗಳನ್ನ ಹೊರಗೆ ತಳ್ಳಿ ಒಂದು ಮಟ್ಟಕ್ಕೆ ನಾವು ನಿಶ್ಶಬ್ದತೆಗೆ ಬಂದ್ರೆ, ಇನ್ನೊಂದು ನಿಶ್ಶಬ್ದತೆ ಯಾವಾಗ ಬರುತ್ತೆ ಅಂದ್ರೆ ನಮ್ಮನ್ನ ನಾವು ಗಮನಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದಾಗ, ಶ್ವಾಸವನ್ನ ಗಮನಿಸಿದಾಗ ಬಾಹ್ಯವಾಗಿ ನಾವು ಎಲ್ಲವನ್ನ ಹೊರಗಡೆ ಹಾಕ್ತಿವಿ, ನಮ್ಮ ಅಂತರ್ ಪ್ರಪಂಚದ ಜೊತೆಯಲ್ಲಿ ಕನೆಕ್ಟ್ ಆಗ್ತೀವಿ. ನಮ್ಮ ಅಂತರ್ ಪ್ರಪಂಚದಲ್ಲಿ ನಾವು ಗಮನಿಸುವಿಕೆಯನ್ನ ಮೊದಲು ಮಾಡಿದಾಗ ನಮ್ಮ ಆತ್ಮಸ್ಥಿತಿ ಅನ್ನುವಂಥದ್ದು ಅದು ಪರಿಶುದ್ಧವಾಗ್ತಾ ಹೋಗುತ್ತೆ. ನಮ್ಮ ನಡವಳಿಕೆ ಪರಿಶುದ್ಧ ಆಗುತ್ತೆ, ನಮ್ಮ ಮಾತುಗಳು ಪರಿಶುದ್ಧ ಆಗತ್ತೆ. ನಾವು ಪ್ರಯತ್ನ ಪಡದೇಲೇನೆ ಇವೆಲ್ಲವೂ ನಡೆದ್ರೆ
ನಮ್ಮ ಪ್ರಯತ್ನವಿದ್ದಾಗ ಇದು ನಡೆದ್ರೆ ಹೇಗಿರುತ್ತೆ? ಸ್ವಲ್ಪ ಗಮನಿಸ್ಕೊಳ್ಳಿ. ಇವೆಲ್ಲ ಕೂಡ ನಮ್ಮ ಗಮನಿಸುವಿಕೆ ಇಲ್ಲದೆ ಇದ್ರೂ ನಡೆಯುತ್ತೆ. ಆದ್ರೆ ಅದರ ಪರ್ಸೆಂಟೇಜ್ ಕಡಿಮೆ ಇರತ್ತೆ. ನಾವು ಬಹಳಷ್ಟು ಜನ ಗಮನಿಸ್ಕೊಂಡಿದೀವಿ. ಧ್ಯಾನವನ್ನ ಮಾಡೋದಕ್ಕೆ ಪ್ರಾರಂಭ ಮಾಡಾದ್ಮೇಲೆ ನಮ್ಮ ಒಳಗಡೆ ಆಗುವಂತಹ ಬದಲಾವಣೆಗಳು ತುಂಬಾ ನಾವು ಗಮನಿಸ್ಕೊಳ್ತೀವಿ. ಬದಲಾವಣೆಯನ್ನ ಗಮನಿಸ್ಕೊಳ್ಳೋದು ಬೇರೆ, ಆಗಬೇಕಾಗಿರುವಂತಹ ಬದಲಾವಣೆಗಳನ್ನ ಗಮನಿಸ್ಕೊಳ್ಳೋದು ಬೇರೆ. ಬದಲಾವಣೆ, ನನಗೆ ತುಂಬಾ ಕೋಪ ಬರ್ತಿಲ್ಲ, ನಾ ಎಲ್ಲರ ಜೊತೆ ಖುಷಿಯಾಗಿದ್ದೀನಿ ಅನ್ನೋಂಥ ಬದಲಾವಣೆಗಳನ್ನ ಗುರ್ತಿಸ್ಕೊಳ್ತೀವಲ್ಲ, ಅದೇ ರೀತಿಯಲ್ಲಿ ನಮ್ಮನ್ನ ನಾವು ಗಮನಿಸ್ಕೊಂಡಾಗ ಇನ್ನು ಏನು ಬದಲಾವಣೆ ನನ್ನಲ್ಲಿ ಆಗ್ಬೇಕಾಗಿದೆ ಅನ್ನೋದ್ರ ಬಗ್ಗೆ ನಮ್ಮ ಗಮನ ಹೋಗುತ್ತೆ. ಅದನ್ನ ಹೃತ್ಪೂರ್ವಕವಾಗಿ ಒಪ್ಕೊಳ್ಳಿ. ಏಕೆಂದ್ರೆ ನಮ್ಮ ಅಂತರಂಗ ಅನ್ನುವಂಥದ್ದು ಕನ್ನಡಿ ಇದ್ದ ಹಾಗೆ. ಕನ್ನಡಿಯಲ್ಲಿ ನಾವು ನೋಡ್ಕೊಂಡ್ರೆ ನಾವು ಹೇಗಿದ್ದೀವಿ ಹಾಗೆ ಕಾಣಿಸ್ತೀವಿ, ಹೌದಾ? ನಾವು ಹೇಗಿದ್ದೀವಿ ಹಾಗೆ ಕಾಣಿಸ್ದಾಗ ನಮಗೆ ಅಲ್ಲಿ ತಪ್ಪುಗಳು ಗೊತ್ತಾಗ್ತಾ ಹೋಗುತ್ತೆ. ನನ್ನ ಕಣ್ಣುಗಳಿಗೆ ಹಚ್ಚಿರೋ ಕಾಜಲ್ ಸರಿ ಇದೆಯಾ, ನಾನು ಇಟ್ಟಿರೋ ಸ್ಟಿಕ್ಕರ್ ಕರೆಕ್ಟ್ ಆಗಿದೆಯಾ, ನನ್ನ ಹಾವ ಭಾವ ಕರೆಕ್ಟ್ ಆಗಿದೆಯಾ ಅನ್ನೋದು ಹೇಗೆ ಕನ್ನಡಿ ನಮ್ಗೆ ತೋರಿಸುತ್ತೋ ಅದೇ ರೀತಿಯಲ್ಲಿ ನಮ್ಮ ಅಂತರಂಗ ಅನ್ನುವಂಥದ್ದು, ನೋಡು ನೀನು ಇಲ್ಲಿ ಹೀಗಿದೀಯಾ, ನೀನ್ ಇಂಥವ್ರ ಬಗ್ಗೆ ಈ ತರ ಭಾವನೆಯಲ್ಲಿದೀಯಾ, ಇಂತಹ ಕೆಲಸದ ಬಗ್ಗೆ ನಿನಗೆ ಹೆಚ್ಚು ಇಂಟ್ರೆಸ್ಟ್ ಇಲ್ಲ, ಆಗ ನೀನು ಮಿಸ್ ಆಗ್ತಿದ್ಯಾ, ಆಗ ನಿನ್ಗೆ ಏರ್ಪೇರ್ ಆಗ್ತಾ ಇದೆ, ನಿನ್ನ ಭಾವನೆಗಳು ಆ ಸಮಯದಲ್ಲಿ ಏರ್ಪೇರ್ ಆಗ್ತಾ ಇದೆ. ಒಬ್ಬ ವ್ಯಕ್ತಿಯನ್ನ ವ್ಯಕ್ತಿಯಾಗಿ ನೋಡೋದಲ್ಲ, ಅಲ್ಲಿ ಆ ವ್ಯಕ್ತಿಯ ಮುಖಾಂತರ ನಮ್ಗೆ ಬರ್ತಾ ಇರುವಂತ ಪಾಠಗಳನ್ನ ನಾವು ಗಮನಿಸ್ಕೋಬೇಕು. ಇದನ್ನ ಸದಾ ಜ್ಞಾಪಕದಲ್ಲಿ ಇಟ್ಕೊಳ್ಳಿ ಸ್ನೇಹಿತರೆ. ಪ್ರತಿಯೊಬ್ಬ ವ್ಯಕ್ತಿ ನಮ್ಮ ಜೀವನದಲ್ಲಿ ಇದ್ದಾರೆ, ಅವ್ರನ್ನ ನೋಡ್ತಿದೀವೋ, ಅವ್ರ ಹತ್ರ ಮಾತಾಡ್ತಿದೀವೋ, ಅದ್ ಏನೇ ಆಗಿರ್ಬಹುದು. ಒಬ್ಬ ವ್ಯಕ್ತಿಯನ್ನ ಕಾಂಟ್ಯಾಕ್ಟ್ ಅಲ್ಲಿ ನಾವ್ ಇದೀವಿ ಅಂತಂದ್ರೆ ಆ ವ್ಯಕ್ತಿಯನ್ನ ನೋಡುವಂತದಲ್ಲ, ಆ ವ್ಯಕ್ತಿಯ ಮುಖಾಂತರ ನಮ್ಗೆ ಸಾವಿರಾರು ಪಾಠಗಳನ್ನ ಕಲಿಸ್ತಾ ಇರ್ತಾರೆ. ಅದರ ಮೇಲೆ ನಮ್ಮ ಗಮನ ಹೋಗ್ಬೇಕು. ಅಂತಹ ನಿಟ್ಟಿನಲ್ಲಿ ನಾವು ಸಾಧನೆ ಮಾಡ್ಕೊಳ್ತಾ ಹೋದಾಗ ಏನಾಗುತ್ತೆ, ನಮ್ಮ ಅಂತರಂಗ ಅನ್ನುವಂಥದ್ದು ಅದ್ಭುತವಾಗಿ ಬದಲಾವಣೆಯನ್ನ ಪಡಿತಾ ಹೋಗುತ್ತೆ. ನಾವು ಗಮನಿಸಿಕೊಳ್ಳೋದು ಬದಲಾವಣೆಗಳನ್ನಲ್ಲ, ಆಗಬೇಕಾಗಿರೋ ಬದಲಾವಣೆಗಳ ಬಗ್ಗೆ ನಾವು ಗಮನ ಹರಿಸೋದನ್ನ ಪ್ರಾರಂಭಿಸ್ಬೇಕು. ಅಲ್ಲಿ ಏನಾಯ್ತು, ಯಾವಾಗ ಈ ಗಮನಿಸುವಿಕೆ ಅನ್ನೋದನ್ನ ನಾವು ಪ್ರಾರಂಭ ಮಾಡ್ತೀವೋ, ಮೊದಲೇನ್ ಮಾಡಿದ್ವಿ, ಶ್ವಾಸವನ್ನ ಗಮನಿಸಿದ್ವಿ. ಶ್ವಾಸವನ್ನ ಗಮನಿಸಿದಾಗ ನಮ್ಮ ಆಲೋಚನೆಗಳಿಂದ ನಮ್ಗೆ ಮುಕ್ತಿ ಸಿಗ್ತಾ ಹೋಯ್ತು. ಈಗ ಗಮನಿಸುವಿಕೆಯನ್ನ ನಮ್ಮ ಅಂತರಂಗದ ಕಡೆ ಇಟ್ಕೊಳ್ಳೋದಕ್ಕೆ ಪ್ರಾರಂಭ ಮಾಡಿದೀವಿ. ಶ್ವಾಸವನ್ನ ಗಮನಿಸ್ತಾ ಆ ಶ್ವಾಸ ನಮಗೆ ಅಂತರಂಗವನ್ನ ತೋರಿಸ್ತು. ಆ ಅಂತರಂಗವನ್ನ ಗಮನಿಸೋದಕ್ಕೆ ಪ್ರಾರಂಭ ಮಾಡಿದಾಗ ನಮಗೆ ನಮ್ಮನ್ನ ತೋರಿಸುವಂತ ಅದ್ಭುತ ಪ್ರಯತ್ನ ನಡೆಯುತ್ತೆ ಅಲ್ಲಿ. ನಮ್ಮನ್ನ ನಾವೇ ನೋಡ್ಕೊಳ್ಳುವಂಥದ್ದು, ನಮ್ಮನ್ನ ನಾವೇ ತಿಳ್ಕೊಳ್ಳುವಂತ ಅದ್ಭುತ ಪ್ರಕ್ರಿಯೆಯಲ್ಲಿ ನಾವು ತೊಡಗಿಕೊಳ್ಳಿ. ಆ ಪ್ರಕ್ರಿಯೆಯಲ್ಲಿ ತೊಡಗಿಕೊಂಡಾಗ ಅಲ್ಲಿ ನಾವು ಪರಿಶುದ್ಧತೆಯನ್ನ ಪಡಿತಾ ಏನಾಗತ್ತೆ, ನಮ್ಮ ಭೌತಿಕ ಆಯ್ತು, ಆಂತರಂಗಿಕ ಆಯ್ತು, ಈಗ ನಮ್ಮ ಆತ್ಮದ ಸ್ಥಿತಿ ಬರುತ್ತೆ. ನಮ್ಮ ಆತ್ಮದ ಸ್ಥಿತಿ ಕೂಡ ಅದ್ಭುತವಾಗಿ ಬೆಳವಣಿಗೆ ಆಗತ್ತೆ. ನಮ್ಮ ಹಿರಿಯರು ಒಂದು ಪದಗಳನ್ನ ಕೊಟ್ಟು ಹೋಗಿದ್ದಾರೆ, ಜಾಗೃತ, ಸ್ವಪ್ನ, ಸುಷುಪ್ತ ಅಂತ ಹೇಳಿ. ಅಂದ್ರೆ ಇದು 3 ಸ್ಟೇಜಸ್. ಇದು ಜಾಗೃತಿಯಾಗಿ ಇರುವಾಗ ಪರಿಶುದ್ಧತೆ, ಸ್ವಪ್ನದಲ್ಲಿ ಪರಿಶುದ್ಧತೆ ಅಂತ ಹೇಳ್ತಾರೆ. ಸ್ವಪ್ನ ಅಂತಂದ್ರೆ ನಮ್ಮ ಅಂತರಂಗ ಅನ್ನುವಂತಹ ಒಂದು ನಿಟ್ಟಿನಲ್ಲಿ ಹೇಳಿದಂಥದ್ದು. ಅಂದ್ರೆ ನಮ್ಮ ಅಂತರಂಗ ಸ್ವಪ್ನದಲ್ಲಿ ಏನ್ ಕೆಲಸ ಮಾಡ್ತಿರತ್ತೆ, ನಮ್ಮ ಶರೀರ ಕೆಲಸ ಮಾಡ್ತಿರಲ್ಲ, ಆದ್ರೆ ನಮ್ಮ ಅಂತರಂಗ, ನಮ್ಮ ಮನಸ್ಸು ಹೇಗಿರುತ್ತೋ ಹಾಗೆ ಅದನ್ನ ತೋರಿಸ್ತಾ ಇರ್ತಾರಲ್ವಾ, ಆ ಮನಸ್ಸಿನ ಪ್ರಕ್ರಿಯೆಗಳು ಪರಿಶುದ್ಧ ಆಗ್ತಾ ಹೋಗುತ್ತೆ ಸ್ವಪ್ನ ಸ್ಥಿತಿಯಲ್ಲಿ. ಇನ್ನ ಸುಷುಪ್ತ ಅಂದ್ರೆ ಏನು ಅಂತಂದ್ರೆ, ಈ ಸುಷುಪ್ತ ವರ್ಡ್ ನಾವ್ ಎಲ್ಲಿ ಕೇಳ್ತೀವಿ, ನಮ್ಮ ಕುಂಡಲಿನಿ ಶಕ್ತಿ ಅನ್ನುವಂತಹದ್ದು ಒಂದು ಅದ್ಭುತವಾದ ಶಕ್ತಿ ಇದೆ ನಮ್ಮಲ್ಲಿ. ಮೂಲಾಧಾರದಲ್ಲಿ 3.5 ಹೆಡೆ ಸುತ್ತಕೊಂಡಿರುವಂತಹ ಸ್ಥಿತಿಯಲ್ಲಿ ನಮ್ಮ ಒಳಗಡೆ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು ಇದೆ.
ಈ ಶಕ್ತಿ ಜಾಗೃತಿ ಆಗ್ಬೇಕು. ಈ ವಿಚಾರಗಳೆಲ್ಲ ಕೇಳಿದೀವಲ್ವಾ ನಾವು. ಈ ಶಕ್ತಿ ಜಾಗೃತಿಯಾಗಿ ನಮ್ಮ 7 ಚಕ್ರಗಳ ಮುಖಾಂತರ ಈ ಶಕ್ತಿ ಪಾಸ್ ಆಗತ್ತೆ ಅನ್ನೋದನ್ನ ನಾವು ಕೇಳಿದೀವಲ್ಲ. ಅಂತಹ ಇದ್ರಲ್ಲಿ ಈ ಸುಷುಪ್ತ ಅನ್ನುವಂತಹ ಸ್ಥಿತಿ ಬರುತ್ತೆ. ಯಾವಾಗ ನಮ್ಮ ಒಳಗಡೆ ಇರುವಂತಹ ಕುಂಡಲಿನಿ ಶಕ್ತಿ ಅನ್ನುವಂಥದ್ದು 3 ನಾಡಿಗಳು, ಮುಖ್ಯವಾಗಿ 3 ನಾಡಿಗಳಿದೆ. ಇಡ, ಪಿಂಗಳ ಹಾಗೂ ಸುಷುಮ್ನ ಅಂತ ಹೇಳಿ. ಸುಷುಮ್ನ ನಾಡಿ ಅನ್ನುವಂಥದ್ದು ಮಧ್ಯದಲ್ಲಿ ಇರುವಂತಹದ್ದು. ಇಡ ಪಿಂಗಳ ನಾಡಿ ಅನ್ನುವಂತಹದ್ದು ಬಲಭಾಗಕ್ಕೆ ಒಂದು, ಎಡಭಾಗಕ್ಕೆ ಒಂದು, ಅಂದ್ರೆ 3 ರೇಖೆಗಳನ್ನ ತೋರಿಸ್ತಾರೆ. ಎಲ್ಲದರಲ್ಲಿ 3 ರೇಖೆಗಳನ್ನ ತೋರಿಸ್ತಾರೆ. ಏನು ಅರ್ಥ ಅಂದ್ರೆ ನಮ್ಮ ಇಡ, ಪಿಂಗಳ ಹಾಗೂ ಸುಷುಮ್ನ ನಾಡಿ ಇದು. ಈ 3 ತುಂಬಾ ತುಂಬಾ ಇಂಪಾರ್ಟೆಂಟ್ ಆಗಿರುವಂತಹ ನಾಡಿಗಳು. ನಮ್ಮ ಸಮಸ್ತ ಶಕ್ತಿಯು ಕೂಡ ಈ 3 ನಾಡಿಗಳ ಮುಖಾಂತರವೇ ನಮ್ಗೆ ಅರಿವಿಗೆ ಬರುವಂತದ್ದು. ಇಡ ಪಿಂಗಳ ನಾಡಿ ಯಾವಾಗ ಬ್ಯಾಲೆನ್ಸ್ಡ್ ಸ್ಟೇಟಿಗೆ ಬರುತ್ತೋ, ಇದು ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗ್ತಾ ಆಗ್ತಾ ನಾವು ಆಟೋಮೆಟಿಕ್ ಆಗಿ ಧ್ಯಾನಸ್ಥರ ಆಗ್ತಾ ಆಗ್ತಾ ಧ್ಯಾನದಲ್ಲಿ ನಮ್ಮನ್ನ ನಾವು ಇನ್ವಾಲ್ವ್ ಮಾಡ್ಕೊಳ್ತಾ ನಮ್ಮ ಅಂತರಂಗವನ್ನ ಪರಿಶುದ್ಧ ಮಾಡ್ಕೊಳ್ತಾ ಬರ್ತೀವೋ, ಅದರ ಮುಂದಿನ ಸ್ಟೆಪ್ಪೇ ನಮ್ಮ ಕುಂಡಲಿನಿ ಶಕ್ತಿ ಜಾಗೃತಿ ಆಗುವಂಥದ್ದು. ಯಾವಾಗ ತುಂಬಾ ಹೆಚ್ಚು ಧ್ಯಾನವನ್ನ ಮಾಡ್ತಾ ಹೋಗ್ತೀವೋ, ಹೆಚ್ಚು ಹೆಚ್ಚು ನಮ್ಮನ್ನ ಪರಿಶುದ್ಧ ಮಾಡ್ಕೊಳ್ತಾ ಹೋಗ್ತೀವೋ, ಆಗ ಈ ಕುಂಡಲಿನಿ ಶಕ್ತಿ ಅನ್ನುವಂತಹದ್ದು ನಮ್ಮ ಇಡ ಪಿಂಗಳ ನಾಡಿಯ ಮುಖಾಂತರ ಪ್ರವಹಿಸೋದಕ್ಕೆ ಪ್ರಾರಂಭ ಆಗುತ್ತೆ. ಪ್ರವಹಿಸಿದಂತಹ ಆ ಶಕ್ತಿ ಏನಿದೆ ಆಜ್ಞಾ ಚಕ್ರಕ್ಕೆ ಬಂದು 2 ಮರ್ಜ್ ಆಗತ್ತೆ. ಇಡ ಮತ್ತೆ ಪಿಂಗಳ ನಾಡಿಯಲ್ಲಿ ಹರಿದಾಡುವಂತಹ ಪ್ರಾಣವಾಯು ಏನಿದೆ, ಪ್ರಾಣಶಕ್ತಿ ಏನಿದೆ, ಮರ್ಜ್ ಆಗಿ ಆಜ್ಞಾ ಚಕ್ರದಲ್ಲಿ ಮರ್ಜ್ ಆಗತ್ತೆ. ಇದು ಮರ್ಜ್ ಆದ ನಂತರ ಸಹಸ್ರಾರವನ್ನ ತಲುಪುತ್ತೆ. ಅದೆರಡು ಮರ್ಜ್ ಆದಾಗ ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಟ್ ಆಗತ್ತೆ. ನಮ್ಮ ಸುಷುಮ್ನ ನಾಡಿ ಆಕ್ಟಿವೇಟ್ ಆಯ್ತು ಅಂತಂದ್ರೆ ನಾವು ಸಂಪೂರ್ಣ ಆತ್ಮಸ್ಥಿತಿಯಲ್ಲಿ ಸ್ಥಿತರಾಗಿದ್ದೀವಿ ಅಂತ. ಅಂದ್ರೆ ಆತ್ಮದ ಶಕ್ತಿ ಏನಿದೆ ಸಂಪೂರ್ಣವಾಗಿ ಜಾಗೃತಿಯಾಗಿರುತ್ತೆ. ಆ ಆತ್ಮಶಕ್ತಿ ಯಾವಾಗ ಜಾಗೃತಿ ಆಗುತ್ತೋ ಅಲ್ಲಿ ಪರಿಶುದ್ಧತೆಯನ್ನ ನಾವು ಪಡ್ಕೊಳ್ತಾ ಬರ್ಬೇಕಾಗತ್ತೆ. ನೋಡಿ, 3 ಸ್ಟೇಜ್ ಅಲ್ಲಿ ಕೂಡ ನಾವು ಫಿಲ್ಟರೇಷನ್ ಅನ್ನುವಂಥದ್ದು ತುಂಬಾ ಇಂಪಾರ್ಟೆಂಟ್. ನಮ್ಮ ಜಾಗೃತ ಸ್ಥಿತಿಯಲ್ಲಿ, ಧ್ಯಾನ ಸ್ಥಿತಿಯಲ್ಲಿ ನಾವು ಫಿಲ್ಟ್ರೇಷನ್ ಅನ್ನ ಮಾಡ್ಕೊಳ್ತಾ ಹೋದ್ವಿ. ಅದರ ನಂತರ ನಮ್ಮ ಅಂತರಂಗ ಸಿಕ್ತು. ಅಂತರಂಗವನ್ನ ನಮ್ಮನ್ನ ನಾವು ತಿಳಿದುಕೊಳ್ತಾ, ನಮ್ಮ ಒಳಗಿನ ಶಕ್ತಿಗಳನ್ನ ನಾವು ತಿಳ್ಕೊಳ್ತಾ ಹೋದಾಗೆ ಅಲ್ಲಿ ಫಿಲ್ಟ್ರೇಷನ್ ನಡೀತಾ ಹೋಯ್ತು. ಇನ್ನು ಆಳವಾಗಿ ನಾವು ಹೋದಾಗ ನಮ್ಮ ಆತ್ಮದಲ್ಲಿ ಇರುವಂತಹ ಎಲ್ಲ ಶಕ್ತಿಗಳನ್ನ ಬಳಸಿಕೊಳ್ಳುವಂತಹ ಸ್ಥಿತಿಗೆ ನಾವು ತಲುಪ್ತಾ ಹೋಗ್ತೀವಿ. ಆತ್ಮದ ಶಕ್ತಿಯನ್ನ ನಾವು ಬಳಸ್ಕೊಳ್ಳುವಂತ ರೀತಿ, ಆತ್ಮಶಕ್ತಿಯನ್ನ ನಾವು ಉಪಯೋಗಿಸಿಕೊಳ್ಳುವಂತಹ ಕೆಲಸ ಕಾರ್ಯಗಳನ್ನ ನಾವು ಹೆಚ್ಚು ಮಾಡ್ತಾ ಹೋದ ಹಾಗೆ ನಮ್ಮ ಒಳಗಡೆ ಇನ್ನ ಆ ಪರಿಶುದ್ಧತೆ ಅನ್ನುವಂಥದ್ದು ಹೆಚ್ಚುತ್ತಾ ಹೋದ ಹಾಗೆ ಏನ್ ಪ್ರಾರಂಭ ಆಗತ್ತೆ ಅಂದ್ರೆ ನಮ್ಮ ಒಳಗಡೆ ಇರುವಂತಹ ಆತ್ಮಶಕ್ತಿ ಪರಮಾತ್ಮ ಚೈತನ್ಯವನ್ನ ಸೇರಿಕೊಳ್ಳುವಂತಹ ಸ್ಥಿತಿಗೆ ನಾವು ತಲುಪ್ತೀವಿ. ಮಾನವ ಜನ್ಮದ ಮುಖ್ಯ ಉದ್ದೇಶ ಏನು ಗೊತ್ತಾ? ಮಾನವತ್ವದಿಂದ ದೈವತ್ವದ ಕಡೆಗೆ ಮಾಡುವ ಪ್ರಯಾಣವನ್ನೇ ಮಾನವ ಅಂತ ಹೇಳುವ. ಮಾನವ ಜನ್ಮ ಪಡ್ಕೊಂಡಿದೀವಿ ಅಂತಂದ್ರೆ ಮಾನವತ್ವದಿಂದ ದೈವತ್ವದ ಕಡೆಗೆ ನಾವು ಹೋಗ್ಬೇಕಾಗಿರುವಂತಹದ್ದೇ ನಮ್ಮ ಮುಖ್ಯ ಉದ್ದೇಶ. ನಾವು ಮನುಷ್ಯರಾಗಿ ಹುಟ್ಟಿರೋದೇ ಅದಕ್ಕೋಸ್ಕರ. ಆ ಒಂದು ಸ್ಥಿತಿಯನ್ನ ನಾವು ತಲುಪ್ತಾ ಹೋಗ್ತೀವಿ. ಯಾವಾಗ ಗಮನಿಸುವಿಕೆ ಗಮನಿಸುವಿಕೆ ಗಮನಿಸುವಿಕೆ, ಈ ಗಮನಿಸುವಿಕೆಯಲ್ಲಿ ಏನ್ ನಡೀತಾ ಇದೆ, ನಮ್ಮನ್ನ ನಾವು ನಿಶ್ಶಬ್ದ ಮಾಡ್ಕೊಳ್ತಾ ಹೋಗ್ತಿದೀವಿ. ಶಬ್ದ ಅತಿ ಹೆಚ್ಚು ಪ್ರಕಂಪನಗಳಿದೆ ಅಂತ ನಾವು ಅಂದ್ಕೊಳ್ತಿದೀವಿ. ಆದ್ರೆ ಆ ಶಬ್ದದ ಪ್ರಕಂಪನಗಳಿಗಿಂತ ನಿಶ್ಶಬ್ದದ ಪ್ರಕಂಪನಗಳು ಬಹಳಷ್ಟು ಮಟ್ಟಿಗೆ ಹೆಚ್ಚಾಗಿದೆ. ನಾವು ಅದನ್ನ ತಲುಪಬೇಕಾಗಿದೆ. ಯಾವಾಗ ನಮ್ಮನ್ನ ನಾವು ನಿಶ್ಶಬ್ದಗೊಳಿಸ್ಕೊಳ್ತಾ ಹೋಗ್ತೀವಿ, ಆ ಪ್ರೋಸೆಸ್ ಅನ್ನುವಂಥದ್ದು
ಕಂಟಿನ್ಯೂಸ್ ಆಗಿ ನಮಗೆ ಅರ್ಥ ಆಗ್ತಾ ಹೋಗುತ್ತೆ. ಇಂತಹ ನಿಟ್ಟಿನಲ್ಲಿ ನಾವು ಪ್ರಯಾಣವನ್ನ ಮಾಡ್ಬೇಕಾಗಿದೆ. ಇದು ತುಂಬಾ 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 ಅಗತ್ಯವಾಗಿರುವಂತಹ ಪ್ರಕ್ರಿಯೆಗಳು. ಈ ಸುಷುಮ್ನ ನಾಡಿಯಲ್ಲಿ ಯಾವಾಗ ಅದ್ಭುತವಾದ ನಮ್ಮ ಪ್ರಾಣ ಶಕ್ತಿ ಮೇಲಕ್ಕೆ ಹರಿಯೋದಕ್ಕೆ ಪ್ರಾರಂಭ ಆಗುತ್ತೋ, ಕುಂಡಲಿನಿ ಶಕ್ತಿ ಅಂತ ನಾವು ಏನು ಹೇಳ್ಕೊಳ್ತಾ ಇದೀವಿ, ಅದು ಏನಾಗುತ್ತೆ ಅಂದ್ರೆ ಆಜ್ಞಾ ಚಕ್ರದವರೆಗೂ ಮಾತ್ರ ಹೇಳ್ತಾರೆ. ಆಜ್ಞಾ ಚಕ್ರವನ್ನ ತಲುಪಿದಾಗ ಎರಡೂ ಮರ್ಜ್ ಆಗತ್ತೆ. ಇಡಾ ಪಿಂಗಳ ನಾಡಿಯಲ್ಲಿರುವಂತಹ ಎರಡೂ ಶಕ್ತಿಗಳು ಮರ್ಜ್ ಆಗಿ ಸಹಸ್ರಾರವನ್ನ ತಲುಪಬೇಕು. ಸಹಸ್ರಾರವನ್ನ ತಲುಪಬೇಕು ಅಂದ್ರೆ ನಮ್ಮ ಸಾಧನೆ ಇನ್ನ ತೀವ್ರತರವಾಗಿ ಅಲ್ಲಿ ನಡಿಬೇಕಾಗಿರುತ್ತೆ. ಇನ್ನ ತೀವ್ರತರವಾಗಿ ಸಾಧನೆಯನ್ನ ಮಾಡ್ತಾ ಇದ್ದ ಹಾಗೆ ಆ ಒಳಗಡೆ ಇರುವಂತಹ ಕುಂಡಲಿನಿ ಶಕ್ತಿ ಬ್ರಹ್ಮಾಂಡದಲ್ಲಿ ಇರುವಂತಹ ಕುಂಡಲಿನಿ ಶಕ್ತಿಯ ಜೊತೆಗೆ ಸಹಸ್ರಾರದ ನಂತರ ಮರ್ಜ್ ಆಗತ್ತೆ. ಸಹಸ್ರಾರದಿಂದ ಚಿಮ್ಮುತ್ತೆ. ಆ ಚಿಮ್ಮಿದಂತಹ ಎನರ್ಜಿ ಏನಿದೆ ಬ್ರಹ್ಮಾಂಡದ ಶಕ್ತಿಯ ಜೊತೆಯಲ್ಲಿ ಮರ್ಜ್ ಆಗಿ ಹೋಗುತ್ತೆ, ಲಯವಾಗಿ ಹೋಗುತ್ತೆ. ಈ ಲಯವಾಗುವುದನ್ನೇ ನಾವು ಆತ್ಮ ಪರಮಾತ್ಮರ ಮಿಲನ ಅಂತ ಹೇಳ್ಬೋದು. ಆತ್ಮಸ್ಥಿತಿಯಿಂದ ಪರಮಾತ್ಮ ಸ್ಥಿತಿಗೆ ತಲುಪುವಂತಹ ಶ್ರೇಷ್ಠ ಸಾಧನೆ. ಎಷ್ಟು ಎಷ್ಟು ನಿಮ್ಮ ಒಳಗಡೆ ನಿಶ್ಶಬ್ದತೆಯನ್ನ ನೀವು ಗಮನಿಸಿಕೊಳ್ತಾ ಹೋಗ್ತೀರೋ, ನಿಶ್ಶಬ್ದತೆಯನ್ನ ಗಮನಿಸೋದನ್ನ ಕಲೀರಿ. ಈ ನಿಶ್ಶಬ್ದತೆಯನ್ನ ಗಮನಿಸೋದಕ್ಕೆ ಒಂದೇ ಒಂದು ಮಾರ್ಗ, ನಮ್ಮ ಶ್ವಾಸವನ್ನ ಗಮನಿಸೋದು. ಯಾಕೆ ಶ್ವಾಸವನ್ನ ಗಮನಿಸೋದು ಅಂತ ಹೇಳ್ತೀವಿ ಅಂತಂದ್ರೆ, ನಾ ಆಗ್ಲೇ ಹೇಳದ್ನಲ್ಲ, ಒಂದು ಪೂರಕ, ಒಂದು ರೇಚಕ, ಮತ್ತೊಂದು ಪೂರಕಕ್ಕೆ ಮಧ್ಯದಲ್ಲಿ ಇರುವಂತಹ ಗ್ಯಾಪೇ ನಿಶ್ಶಬ್ದ ಅಂದ್ರೆ. ಒಂದು ಪೂರಕ, ಒಂದು ರೇಚಕ, ಮತ್ತೆ ಇನ್ನೊಮ್ಮೆ ನಾವು ಪೂರಕ ಮಾಡುವಂತಹ ಮಧ್ಯದ ಗ್ಯಾಪ್ ಏನಿದೆ ಅದೇ ನಿಶ್ಶಬ್ದ. ಆ ನಿಶ್ಶಬ್ದವನ್ನ ನಾವು ಹಿಡಿತಾ ಹೋಗ್ಬೇಕು. ಸುಮ್ಮನೆ ಶ್ವಾಸವನ್ನ ಗಮನಿಸ್ತಾ ಹೋದಾಗೆ ಆ ಗ್ಯಾಪ್ ಇದೆಯಲ್ಲ, ಒಂದು ಶ್ವಾಸಕ್ಕೂ ಇನ್ನೊಂದು ಶ್ವಾಸಕ್ಕೂ, ಒಂದು ರೇಚಕಕ್ಕೂ ಇನ್ನೊಂದು ಪೂರಕಕ್ಕೂ ಮಧ್ಯದಲ್ಲಿ ಇರುವ ಗ್ಯಾಪ್ ಏನಿದೆ ಅದು ಎಕ್ಸ್ಪ್ಯಾಂಡ್ ಆಗ್ತಾ ಹೋಗುತ್ತೆ. ಆ ಗ್ಯಾಪ್ ಬೆಳೀತಾ ಹೋಗುತ್ತೆ. ಆ ಗ್ಯಾಪ್ ಬೆಳೆಯೋದೇ ನಮ್ಮ ಸಾಧನೆಯ ಮುಖ್ಯ ಉದ್ದೇಶ. ಆ ಗ್ಯಾಪ್ ಎಷ್ಟು ಬೆಳೆಯುತ್ತೋ ಅಷ್ಟು ನಿಶ್ಶಬ್ದವನ್ನ ನಾವು ಅನುಭವಿಸ್ತೀವಿ. ಅಷ್ಟು ನಿಶ್ಶಬ್ದದ ಪರಿಣಾಮ ನಮ್ಮ ಒಳಗಡೆ ಉಂಟಾಗ್ತಾ ಹೋಗುತ್ತೆ. ಮತ್ತೆ ಈ ನಿಶ್ಶಬ್ದವನ್ನ ಅನುಭವಿಸೋದಕ್ಕೆ, ಈ ನಿಶ್ಶಬ್ದವನ್ನ ಸ್ವೀಕಾರ ಮಾಡೋದಕ್ಕೆ ಯಾರೆಲ್ಲ ಸಿದ್ಧ ಇದ್ದೀರಾ? ಸಿದ್ಧವಾಗಿದ್ದೀರಾ ಎಲ್ಲರೂ? ಹಾಗಿದ್ರೆ ಕೇವಲ 5 ನಿಮಿಷ ಧ್ಯಾನ ಮಾಡ್ತಾ, ಕೇವಲ ಒಂದು 5 ರಿಂದ 10 ನಿಮಿಷಗಳ ಧ್ಯಾನ ಮಾಡಿ ಈ ನಿಶ್ಶಬ್ದವನ್ನ ಅನುಭವಿಸಬಹುದಾ? ಎಲ್ಲರೂ ನಿಮ್ನ ಕೇಳ್ತಾ ಕೇಳ್ತಾ ನಿಶಬ್ದಲ್ಲಿ ಹೋಗ್ಬಿಟ್ಟಿದಾರೆ ಮೇಡಮ್. ಈಗ ಆಚೆ ಕಡೆ ಬರ್ಬೇಕು ಎಲ್ಲರೂ. ಎಸ್, ಈ ನಿಶ್ಶಬ್ದವನ್ನ ಅನುಭವಿಸೋದು ಹೇಗೆ ಅನ್ನೋದನ್ನ ನಾವು ತಿಳ್ಕೊಂಡಾಗ ಮಾತ್ರನೇ ನಾವು ಅದನ್ನ ಅಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗುವಂತದ್ದು. ಅದಕ್ಕೋಸ್ಕರ ಅಷ್ಟೇನೆ ಧ್ಯಾನ ಸ್ಥಿತಿಯಲ್ಲಿ ಕೂತ್ಕೊಳ್ಳೋಣ ಎಲ್ಲರೂ. ಎರಡು ಕಣ್ಣುಗಳನ್ನ ಮುಚ್ಚಿ ಕೈಗಳೆರಡನ್ನ ಲಾಕ್ ಮಾಡ್ಕೊಳ್ಳಿ. ನಮ್ಮ ಶ್ವಾಸವನ್ನ ಗಮನಿಸ್ತಾ ಬರೋಣ. ನಮ್ಮ ಶ್ವಾಸವನ್ನ ಗಮನಿಸ್ತಾ ನಮ್ಮ ಎಲ್ಲ ಆಲೋಚನೆಗಳಿಂದ ದೂರವಾಗೋಣ. ಆಲೋಚನೆಗಳ ಮೇಲೆ ನಮ್ಮ ಗಮನ, ಅದನ್ನು ನಿಶ್ಶಬ್ದ ಮಾಡ್ತಾ ನಮ್ಮ ಅಂತರಂಗದ ಕಡೆ ನಮ್ಮ ಪ್ರಯಾಣವನ್ನ ಮಾಡೋಣ.
ನಾವು ತೆಗೆದುಕೊಳ್ತಾ ಇರುವಂತಹ ಪೂರಕವನ್ನ, ರೇಚಕವನ್ನ ಗಮನಿಸ್ತಾ ಹೋಗೋಣ. ಪೂರಕ, ರೇಚಕ, ಮತ್ತೊಮ್ಮೆ ಪೂರಕ. ರೇಚಕ ಮತ್ತು ಪೂರಕದ ನಡುವೆ ಇರುವಂತಹ ಗ್ಯಾಪ್ ಅನ್ನ, ಆ ಸ್ಥಳವನ್ನ ಗಮನಿಸಿಕೊಳ್ಳುವಂತಹ ಪ್ರಯತ್ನವನ್ನ ಮಾಡಿ. ಶ್ವಾಸವನ್ನ ಹೊರಗೆ ಬಿಟ್ಟ ನಂತರ ಮತ್ತೊಮ್ಮೆ ತೆಗೆದುಕೊಳ್ಳುವಂತಹ ಶ್ವಾಸದ ಮಧ್ಯದಲ್ಲಿ ಇರುವಂತಹ ಸ್ಥಳವನ್ನ ನಾವು ಗಮನಿಸ್ತಾ ಬರೋದು. ಅದಕ್ಕಾಗಿ ಉಸಿರನ್ನ ಒತ್ತಿ ಹಿಡಿಬೇಡಿ, ಸಹಜವಾಗಿ ನಡೀತಾ ಇರ್ಲಿ. ಆದ್ರೆ ಮಧ್ಯ ಬರುವಂತಹ ಆ ಗ್ಯಾಪ್ ಅನ್ನ ಗಮನಿಸ್ತಾ ಬನ್ನಿ. ನಮ್ಮ ಮೊದಲ ಶ್ವಾಸಕ್ಕೂ 5ನೇ ಶ್ವಾಸಕ್ಕೂ ಮಧ್ಯದಲ್ಲಿ ಇರುವಂತಹ ಗ್ಯಾಪ್ ಬೆಳೀತಾ ಹೋಗ್ತಿರೋದನ್ನ ಗಮನಿಸಿ. ಒಂದು ಕೂದಲೆಳೆಯಷ್ಟು ಸೂಕ್ಷ್ಮವಾಗಿ ಬದಲಾವಣೆ ಅದರಲ್ಲಿ ಉಂಟಾಗ್ತಾ ಹೋಗುತ್ತೆ. ಸೂಕ್ಷ್ಮವಾಗಿ ಅದನ್ನ ಗಮನಿಸ್ತಾ ಆ ನಡುವಿನ ಗ್ಯಾಪ್ ಹೆಚ್ಚುತ್ತಾ ಹೋದ ಹಾಗೆ ನಮ್ಮ ಒಳಗಿನ ನಿಶ್ಶಬ್ದ, ಅದರ ಒಂದು ಅನುಭೂತಿ ಅದ್ಭುತವಾಗಿ ನಡೀತಾ ಇರೋದನ್ನ ಗಮನಿಸ್ಕೊಳ್ಳೋದು. ಆ ನಿಶ್ಶಬ್ದದ ಅನುಭೂತಿ ಬಹಳ ಆನಂದದಾಯಕವಾಗಿರೋದನ್ನ ಗಮನಿಸ್ಕೊಳ್ತಾ ಹೋಗೋಣ.
ಅದ್ಭುತವಾದ ಚೈತನ್ಯ ಶಕ್ತಿ ನಿಶ್ಶಬ್ದತೆಯಲ್ಲಿ ಒಂದಾಗಿ ನಮ್ಮ ಒಳಗಡೆ ಅದ್ಭುತವಾದ ಚೈತನ್ಯವನ್ನ ರಿಲೀಸ್ ಮಾಡ್ತಾ ಇರೋದು ನಾವು ಗಮನಿಸ್ಕೊಳ್ತಾ ಬರೋದು. ನಿಧಾನವಾಗಿ ಆಶ್ವಾಸವನ್ನೇ ಗಮನಿಸ್ತಾ ಸಹಜ ಸ್ಥಿತಿಗೆ ಬರೋಣ. ನಿಧಾನವಾಗಿ ಸಹಜ ಸ್ಥಿತಿಯನ್ನು ತಲುಪಿ ನಮ್ಮ ಎರಡು ಕೈಗಳ ಕಣ್ಣುಗಳ ಮೇಲೆ 9, 8, 7, 6, 5, 4, 3, 2, 1. ನಿಧಾನವಾಗಿ ಕೈಗಳನ್ನ ತೆಗೆದು ಕಣ್ಣುಗಳನ್ನ ತೆಗೆದ ಇಂತಹ ಅದ್ಭುತ ಜ್ಞಾನವನ್ನ ನಮಗೆಲ್ಲರಿಗೂ ನೀಡ್ತಾ ಇರುವಂತಹ ಬ್ರಹ್ಮರ್ಷಿ ಪಿತಾಮಹ ಡಾಕ್ಟರ್ ಸುಭಾಷ್ ಪತ್ರಿಜಿಯವರಿಗೆ ಅವರಂತೆ ಎಲ್ಲರಿಗೆ ಜ್ಞಾನವನ್ನ ನೀಡೋದಿಕ್ಕೆ ತಮ್ಮ ತನು ಮನ ಧನ ಜೀವನ ಎಲ್ಲವನ್ನ ಸಮರ್ಪಿಸಿ ನಮಗೆಲ್ಲ ಸಹಯೋಗ ಕೊಡ್ತಾ ಇರುವಂತಹ ಅನೇಕ ಆಸ್ಟ್ರಲ್ ಮಾಸ್ಟರ್ಸ್, ಫಿಸಿಕಲ್ ಮಾಸ್ಟರ್ಸ್ ಎಲ್ಲರಿಗೂ ಕೂಡ ನಾವು ಧನ್ಯವಾದಗಳನ್ನ ಹೇಳ್ಕೊಳ್ತಾ ಅದಕ್ಕೆ ಸಹಕರಿಸ್ತಾ ಇರುವಂತಹ ಈ ಶರೀರವನ್ನ ನಾವು ಧನ್ಯವಾದ ಹೇಳ್ಕೊಳ್ತಾ ನಮ್ಮ ಇವತ್ತಿನ ಈ ಕಾರ್ಯಕ್ರಮವನ್ನ ಮುಕ್ತಾಯಗೊಳಿಸ್ತೀವಿ. ಧನ್ಯವಾದ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಧನ್ಯವಾದಗಳು, ತುಂಬಾ ಧನ್ಯವಾದಗಳು. ಯಾಕಂದ್ರೆ ಇದು ನಿಶ್ಶಬ್ದ ಅನ್ನೋದೇ ಒಂಥರ ಆಳವಾದ ಸಬ್ಜೆಕ್ಟ್. ಆ ನಿಶ್ಶಬ್ದದಲ್ಲಿ ನೀವು ಎಲ್ಲರನ್ನು ಕರ್ಕೊಂಡು ಹೋಗಿರಿ. ಸಬ್ಜೆಕ್ಟ್ ಇಂದನೇ ತುಂಬಾ ಜನ ನಿಶ್ಶಬ್ದ ಆಗಿದ್ದಾರೆ ಇಲ್ಲಿ, ಅದಕ್ಕೆ ಆ ಶಬ್ದ ಬಂದಿಲ್ಲ. ಸೊ ಆ ಆಳವಾದ ನಿಶ್ಶಬ್ದಕ್ಕೆ ಹೋಗಿ ಮತ್ತೆ ಇವಾಗ ಪ್ರಾಕ್ಟೀಸ್ ಮಾಡಿದ್ವಿ. ಖಂಡಿತ ಇದು ಹೆಚ್ಚು ಮಾಡ್ಕೊಂತ ಹೋದ್ರೆ ಆ ಪ್ರಾಣಶಕ್ತಿಯನ್ನು ವಿಶೇಷವಾಗಿ ಹೆಚ್ಚು ಪರಿಣಾಮದಲ್ಲಿ ತಗೊಂಡಕ್ಕೆ ಅವಕಾಶ ಇದೆ ಅಂತ ಅರ್ಥ ಆಯ್ತು. ಖಂಡಿತ ಮಾಸ್ಟರ್ಸ್, ಇಲ್ಲಿ ನಿಮ್ಗೆ ಏನೇನು ಅನಿಸಿಕೆಗಳಿದೆಯೋ, ಅನುಭವ ಇದೆಯೋ, ಇವತ್ತು ಈ ಕ್ಲಾಸಿಂದ ನಿಮ್ಗೆ ಆಗಿರುವಂತ ಅನುಭವಗಳು ದಯವಿಟ್ಟು ಶೇರ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಧನ್ಯವಾದಗಳು ಮಾಸ್ಟರ್ಸ್. 3 ಮಾಸ್ಟರ್ಸ್ ಇಂದ ಇವತ್ತು ಅಭಿಪ್ರಾಯ ತಗೊಳ್ತೀವಿ. ನೋಡೋಣ ಅದೃಷ್ಟವಂತರು ಯಾರು ಅಂತ ನೋಡ್ತಾ ಮೊದಲನೇದಾಗಿ ನಾನೇ ಹಂಚ್ಕೊಳ್ತೀನಿ ಮೇಡಮ್. ಯಾಕೆ ಅಂತಂದ್ರೆ ಸುಮಾರು 2021ರಲ್ಲಿ ನನಗೆ ಧ್ಯಾನ ಅಂತ ಗೊತ್ತಾಗಿದ್ದು ಮೇಡಮ್ ರೂಪಾ ವೆಂಕಟೇಶ್ ಮೇಡಮ್ ಇಂದ. ಆ ಸ್ಥಿತಿಲಿ ಸ್ವಲ್ಪ ಯೋಚನೆ ಸ್ಥಿತಿಲಿದ್ದೆ. ಅವತ್ತು ಮನಸ್ಸು ಸರಿ ಇರ್ಲಿಲ್ಲ.
ಕೈಯಲ್ಲಿ ಫೋನ್ ಇತ್ತು, ಅದರಲ್ಲಿ ಫೋನ್ ತಗೊಂಡ್ ನೋಡಿದಾಗ ಮೌನದ ಮಹತ್ವ ಅಂತ ಟಾಪಿಕ್ ಬಂತು PMC ಕನ್ನಡ ಚಾನೆಲ್ ಇಂದ. ನೋಡಿದ ತಕ್ಷಣ ಇರು ನೋಡೋಣ ಅನ್ಬಿಟ್ಟು ನೋಡ್ತಾ ಇದ್ದೀನಿ ಕೇಳ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬರ್ತಾ ಇದೆ ಮೇಡಮ್ ಇಂದ ಸ್ಪೀಚು. ಎಷ್ಟು ಖುಷಿ ಆಯ್ತು. ಯಾರು ಇವರು, ಮೇಡಮ್ ಹೆಸರೇನು, ನಾನು ಇವ್ರ ನಮ್ಮೆ ಭೇಟಿ ಆಗ್ಬೇಕಲ್ಲ ಅಂತ ಅವತ್ತಿಂದ ನನಗೆ ಕುತೂಹಲ ಇತ್ತು. ಅವತ್ತಿಂದ ನಾನು ಧ್ಯಾನಕ್ಕೆ ಬಂದೆ. ಬರ್ತಾ ಬರ್ತಾ ಆಮೇಲೆ ನನಗೆ ಮಹಾವತಾರ್ ಫೌಂಡೇಶನ್ ವೇದಿಕೆ ಸಿಕ್ತು. ಅವತ್ತು ನನಗೆ ಏನ್ ಆಸೆ ಕನ್ಸಿತ್ತು, ರೂಪಾ ವೆಂಕಟೇಶ್ ಮೇಡಮ್ನ ಫೋನ್ ನಂಬರ್ ತಗೊಂಡೆ ಗುರುಜಿ ಕಡೆಯಿಂದ. ಒಂದ್ಸಲಿ ಕಾಲ್ ಮಾಡಿದೆ, ಹೀಗೆ 1 ವರ್ಷದ ಹಿಂದೆ ಮಾತಾಡ್ದೆ, ಖುಷಿ ಆಯ್ತು. ಆದ್ರೆ ಈಗ ಮೇಡಮ್ ಜೊತೆನೆ ಮಾತಾಡಿ, ಮೇಡಮ್ ನಮ್ ವೇದಿಕೆಗೆ ಬನ್ನಿ, ನಮ್ಗೊಂದ್ ಟಾಪಿಕ್ ಕೊಡಿ ಅಂತ ನಾನೇ ಕಾಲ್ ಮಾಡಿ ನಿರೂಪಕಿಯಾಗಿ ಇವತ್ತು ನಾನು ಹಂಬಲ, ಚಿಕ್ಕ ಮಗು ತರ ಹಂಬಲ ಮಾಡ್ಕೊಂಡು ನಾನೇ ನಿರೂಪಣೆ ಮಾಡ್ಬೇಕು ಅಂತ ಬಂದು ಕೂತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಯಾರು ಯಾರಿಂದ ಯಾವಾಗ ಪರಿವರ್ತನೆ ಆಗ್ತಾರೆ ಅಂತ ಹೇಳಕ್ ಆಗೋದಿಲ್ಲ. ನನ್ನ ಒಂದು ಆರಾಧ್ಯ ದೈವ ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಮ್ಮ ರಂಗನಾಥ್ ಗುರುಗಳು. ಎಷ್ಟ್ ಹೇಳಿದ್ರು ಸಾಲದು ಮೇಡಮ್. ನೋಡೋಣ, ಮಾಸ್ಟರ್ಸ್ ಎಲ್ಲ ಕಾಯ್ತಾ ಇದ್ದಾರೆ, ಯಾರೆಲ್ಲ ಏನು. ದಯವಿಟ್ಟು ಮಾಸ್ಟರ್ಸ್ 1 ನಿಮಿಷದಲ್ಲಿ ಬೇಗ ಹಂಚ್ಕೊಳ್ಳಿ ಅಂತ ಹೇಳ್ತಾ, ಮೊದಲನೇದಾಗಿ ಸುತೇಜ ಭಟ್ ಮ್ಯಾಮ್. ಎಸ್ ಮ್ಯಾಮ್, ಮಾತಾಡಿ. ಮಾಡ್ಕೊಳ್ಳಿ. ನಮಸ್ತೆ ಗುರುಜಿ. ನಮಸ್ತೆ ರೂಪಾ ಮೇಡಮ್. ಮೇಡಮ್, ಬಹಳ 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 ಖುಷಿ ಆಯ್ತು. ಇವತ್ತು ನಾವು ಧ್ಯಾನ ಮಾಡ್ತಿದ್ವಿ ಎಷ್ಟೋ, ಈಗ 2-3 ವರ್ಷದಿಂದ. ಆದ್ರೆ ಇವತ್ತು ನೀವು ಹೊಸದಾಗಿ ಒಂದ್ ಸಣ್ಣ ಮಗುವಿಗೆ ಹೇಳ್ಕೊಟ್ಟಂಗೆ ಅಷ್ಟು ಚೆನ್ನಾಗಿ ಹೇಳ್ಕೊಟ್ರಿ ಮೇಡಮ್. ಅದು ಪ್ರತಿಯೊಂದನು ಧ್ಯಾನ, ಶ್ವಾಸ ಯಾವ ತರ ತಗೋಬೇಕು, ಅಂದ್ರೆ ಅದ್ರ ಮಧ್ಯವನ್ನು ಗಮನಿಸುವಂತದ್ದು, ನಾವು ಶೂನ್ಯ ಸ್ಥಿತಿ ಹೋಗಿ ಮತ್ತೆ ನಮ್ಮೊಳಗೆ ನಾವು ಗಮನಿಸಿ ಅಂತರ್ ಪ್ರಪಂಚ ಮಾಡೋದು ಬಹಳ ಅದ್ಭುತವಾಗಿತ್ತು ಮೇಡಮ್. ಆಮೇಲೆ ಎಂಡಿಗೆ ನೀವು ಮಾಡಿಸಿದ್ರಲ್ಲ ಧ್ಯಾನ, ಅವು ನಿಜವಾಗ್ಲೂ ಧ್ಯಾನದಿಂದ ಹೊರಗೆ ಬರ್ಲಿಕ್ಕೆ ಆಗ್ತಾ ಇಲ್ಲ ಮೇಡಮ್. ಅಷ್ಟು ಡೀಪ್ ಆಗಿದೆ ನಿಜವಾಗ್ಲು. ಬರೋದೇ ಬೇಡ, ಯಾಕೆ ಮೇಡಮ್ ಇಷ್ಟು ಬೇಗ ಮುಗಿಸ್ಬಿಟ್ರು, ಇನ್ನೊಂದ್ ಸ್ವಲ್ಪ ಹೊತ್ತು ಇರ್ಬೋದು ಅನ್ನೋಷ್ಟು ಖುಷಿ ಆಯ್ತು ಮೇಡಮ್. ಮತ್ ನಿಮ್ದು ಕೆಲವೊಂದು ವಿಡಿಯೋಗಳನ್ನೆಲ್ಲ ನೋಡಿದೀನಿ ನಾವು PMC ಇದ್ದಾಗ್ಲೂ ತುಂಬಾ ಚೆನ್ನಾಗಿ ಕ್ಲಾಸ್ ನಾವು ನೋಡಿದ್ವಿ. ಬಹಳ ಬಹಳ ಖುಷಿ ಆಯ್ತು ಮೇಡಮ್. ಥ್ಯಾಂಕ್ ಯು. ನಿಮ್ ಕ್ಲಾಸ್ ಕೇಳಿ ಖುಷಿ ಆಯ್ತು. ಥ್ಯಾಂಕ್ ಯು ಮೇಡಮ್. ಮೇಡಮ್ ಗೈಡೆಡ್ ಮೆಡಿಟೇಷನ್ ಅಂತಂದ್ರೆ ಅಷ್ಟು ಪವರ್ ಇರುತ್ತೆ. PMC ಚಾನೆಲ್ ನಲ್ಲಿ ಅತಿ ಹೆಚ್ಚು ವ್ಯೂಸ್ ಆಗಿರುವಂತಹ ಮೇಡಮ್ದು ಗೈಡೆಡ್ ಮೆಡಿಟೇಷನ್ ಇದೆ. ಅದನ್ನ ನಾನು ಶೇರ್ ಮಾಡ್ತೀನಿ, ಎಲ್ರು ಕೂಡ ಇದನ್ನ ನೋಡ್ಬೋದು. ನೆಕ್ಸ್ಟ್ ವಾಣಿ ಮೇಡಮ್. ಎಸ್ ಮ್ಯಾಮ್. ನಮಸ್ತೆ ಸರ್. ನಮಸ್ತೆ ಮೇಡಮ್. ಅಶ್ವಿನಿ ಮೇಡಮ್ ಹೇಳ್ದಂಗೆ ನಾನು ಕೂಡ ಯಾವ ಧ್ಯಾನ ಅಂದ್ರೆ ಏನು ಅಂತ ಗೊತ್ತಿಲ್ಲದೆ ಇದ್ದಾಗ್ಲೇ ನಿಮ್ ಗೈಡೆಡ್ ಮೆಡಿಟೇಷನ್ ಹಾಕೊಂಡು ನಾನು ಧ್ಯಾನ ಮಾಡಕ್ ಪ್ರಯತ್ನ ಪಟ್ಟಿದ್ದೆ. ಅದೆಷ್ಟು ಸಕ್ಸಸ್ ಆಯ್ತೋ ಗೊತ್ತಿಲ್ಲ. ನಿಮ್ಮ ವಾಯ್ಸ್ ಅಲ್ಲೇ ಅಂತ ಒಂದು ವೈಬ್ರೇಷನ್ ಮಾಡ್ಬೇಕು ಅನ್ನೋ ಮೋಟಿವೇಶನ್ ನನಗೆ ಕೊಟ್ಟಿತ್ತು ಮೇಡಮ್. ನೀವು ಹೇಳಿದಾಗ ನಾವು ಆಂತರಂಗಿಕವಾಗಿ ನಾವೆಲ್ಲವನ್ನ ಹೀಗೆ ಇರ್ಬೇಕು ಅಂತ ನಿರ್ಮಲ ಮಾಡ್ಕೊಂಡಿರ್ತೀವಿ. ಆದ್ರೆ ಜನಗಳಿಂದಲೂ ಯಾರು ಸ್ವಲ್ಪ ಸಣ್ಣದಾಗಿ ಇದ್ ಮಾಡ್ದಾಗ್ಲೂ ತಕ್ಷಣ ನಮ್ಮ ಮನಸ್ಸು ಜಡ್ಜ್ ಮಾಡುತ್ತೆ. ಮತ್ತೆ ನಾನ್ ಕೊಟ್ಟಿದ್ದನ್ನ ಅವ್ರು ಯಾಕೆ ನನ್ಗೆ ವಾಪಸ್ ಕೊಡ್ತಿಲ್ಲ ಅಂತ ಹೋಗುತ್ತೆ. ಹಾಗೆಲ್ಲ ಹೇಗೆ ಅದನ್ನ ಪರಿವರ್ತನೆ ಮಾಡ್ಬೋದು ಮೇಡಮ್ ನಾವು? ಹೌದು, ಇದು ತುಂಬಾ ಇಂಪಾರ್ಟೆಂಟ್ ಆಗಿರೋ ಪ್ರಶ್ನೆ ಇದು. ಇಲ್ಲಿ ನಾವ್ ಏನ್ ಅಂದ್ಕೊಳ್ತೀವಿ, ಹೊರಗಡೆಯಿಂದ ನಮಗ್ ಸಿಗ್ಬೇಕು ಅಂತಂದ್ ಎಕ್ಸ್ಪೆಕ್ಟೇಷನ್ ಇಟ್ಕೊಂಡಿರ್ತೀವಿ ಯಾವತ್ತೂ. ಆ ಎಕ್ಸ್ಪೆಕ್ಟೇಷನ್ ಅಂದ್ರೆ ಒಂದು ಪ್ರೀತಿ ಆಗಿರ್ಬಹುದು, ಯಾವುದೇ ಭಾವನೆಗಳಾಗಿರ್ಬಹುದು, ಏನೋ ಕೊಟ್ಟಿರೋದಾಗಿರ್ಬಹುದು, ಏನೇ ಆಗಿರ್ಬಹುದು, ಅಲ್ಲಿ ಒಂದು ಎಕ್ಸ್ಪೆಕ್ಟೇಷನ್ ಅನ್ನಂಥದ್ದು ಬಂತು. ನಾವ್ ಎಲ್ಲಿಂದ ಮಾಡ್ತಿದೀವಿ? ಹೊರಗಡೆಯಿಂದ ಎಕ್ಸ್ಪೆಕ್ಟ್ ಮಾಡ್ತಾ ಇದೀವಿ. ಆ ಹೊರಗಡೆಯಿಂದ ಬರ್ಬೇಕು ಅನ್ನೋ ನಾವು ಎಕ್ಸ್ಪೆಕ್ಟೇಷನ್ ಅನ್ನ ಉಲ್ಟಾ ಮಾಡ್ಕೋಬೇಕು. ನಾನ್ ಏನ್ ಕೊಡ್ತಾ ಇದ್ದೀನಿ, ನನಗೆ ನಾನು, ಬೇರೆಯವರಿಗೆ ಅಲ್ಲ, ನನಗೆ ನಾನು ಏನ್ ಕೊಟ್ಕೊಳ್ತಾ ಇದ್ದೀನಿ ಅನ್ನೋದ್ರ ಬಗ್ಗೆ ನಾವು ಯಾವಾಗ ಕಾನ್ಸಂಟ್ರೇಟ್ ಮಾಡ್ತೀವೋ ಆಗ ಆ ಎಕ್ಸ್ಪೆಕ್ಟೇಷನ್ ಹೊರಗಿನವರಿಂದ ಬಿಟ್ಟು ನಮ್ಮ ಮೇಲೆ ನಮ್ಗೆ ಆ ಎಕ್ಸ್ಪೆಕ್ಟೇಷನ್ ಬರುತ್ತೆ. ಅದನ್ನ ಹೆಜ್ಜೆ ಹೆಜ್ಜೆಲೂ ಜ್ಞಾಪಕ ಇಟ್ಕೊಂಡು ಒಂದೇ ಸರ್ತಿ ಎಲ್ಲವೂ ಸಾಧನೆ ಮಾಡೋದಕ್ಕಾಗೋದಿಲ್ಲ. 10 ಸಾರ್ತಿ ನಾವು ಅದನ್ನ ಹೇಳ್ಕೊಂಡ್ರೆ 1 ಸಾರ್ತಿ ನಮಗೆ ಅದು ಜ್ಞಾಪಕಕ್ಕೆ ಬರುತ್ತೆ. ಎಷ್ಟೋ ಸಿಚುಯೇಷನ್ ಗಳನ್ನ ನಾವು ಫೇಸ್ ಮಾಡ್ತಿದ್ರು ಕೂಡ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಮಗೆ ಅದು ಜ್ಞಾಪಕಕ್ಕೆ ಬರುತ್ತೆ. ಯಾಕೆಂದ್ರೆ ಅದಕ್ಕೆ ನಾವು ಸಬ್ ಕಾನ್ಶಿಯಸ್ ಮೈಂಡಿಗೆ ನಾವು ಎಷ್ಟು ಅದನ್ನ ಫೀಡ್ ಮಾಡ್ತಾ ಹೋಗ್ತೀವೋ, ಪದೇ 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 ಸಬ್ ಕಾನ್ಶಿಯಸ್ ಫೀಡ್ ಮಾಡ್ತಾ ಹೋದಾಗ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ನಮ್ಗೆ ಅದು ಅರ್ಥ ಆಗತ್ತೆ. ಓಹೋ, ಈ ತರ ಮಾಡ್ಬೇಕಾ ಅಂತ ಹೇಳಿ ಅದನ್ನ ಜ್ಞಾಪಕ ಇಟ್ಕೊಳ್ಳೋದನ್ನ ಕಲಿಬೇಕು. ಒಂದೇ ಸಿಚುಯೇಷನ್ ಅಲ್ಲಿ ಬರುತ್ತೆ, ಮತ್ತೆ 2-3 ಮತ್ತೆ ಫೇಲ್ ಆಗ್ತೀವಿ. ಒಂದೇದ್ರೊಳಗೆ ಪಾಸ್ ಆಗ್ಬಿಟ್ವಿ ಅಂದ ತಕ್ಷಣ ಸೆಕೆಂಡ್ ಥರ್ಡ್ ಮತ್ತೆ ಮರ್ತೀವಿ ನಾವು.
ಅವಾಗ ಮತ್ತೆ ಜ್ಞಾಪಿಸ್ಬೇಕು, ಓ ನಾನ್ ಮತ್ತೆ ಇಲ್ಲಿ ಮಿಸ್ ಆಗ್ತಿದ್ದೀನಿ, ಮತ್ತೆ ನಾನ್ ತಗೋಬೇಕು, ಮತ್ತೆ ಹೇಳ್ಕೊಂಡ್ ಬರ್ಬೇಕು. ಹೀಗೆ ಪ್ರಾಕ್ಟೀಸ್ ಬೈ ಪ್ರಾಕ್ಟೀಸ್ ಬೈ ಪ್ರಾಕ್ಟೀಸ್ ಮಾಡ್ತಾ 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 ನಮ್ ಸಬ್ ಕಾನ್ಶಿಯಸ್ ಮೈಂಡ್ ಅಲ್ಲಿ ಇದೇ ನನ್ನ ಗುಣ ಸ್ವಭಾವ ಅನ್ನೋದ್ರ ಮಟ್ಟಿಗೆ ಇವಾಗ ಹೇಗೆ ನಾವು ಪ್ರತಿಯೊಂದು ಇದ್ ನನ್ ಸ್ವಭಾವ ಅನ್ನೋದನ್ನ ಹೆಂಗೆ ಗುರುತಿಸ್ಕೊಂಡಿದೀವೋ, ನಮ್ಮ ಸಬ್ ಕಾನ್ಶಿಯಸ್ ಮೈಂಡಿಗೆ ಹೊಸ ಸ್ವಭಾವ ಅನ್ನೋಂಥದ್ದು ಫೀಡ್ ಆಗ್ಬೇಕು. ಆ ಹೊಸ ಸ್ವಭಾವ ಫೀಡ್ ಆದಾಗ ನಿಧಾನವಾಗಿ 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 ನಾವ್ ಅದನ್ನ ಪಡ್ಕೊಳ್ತಾ ಬರ್ಬೋದು ಮೇಡಮ್. ಓಕೆ ಮೇಡಮ್, ಅದೇ ನಿರೀಕ್ಷೆ ಬೇಡ, ನಮ್ಮಿಂದ ಒಳ್ಳೆಯದನ್ನ ನಾವು ಕೊಡ್ತಾ ಹೋಗ್ಬೇಕಷ್ಟೇ ಅನ್ನೋದು ತುಂಬಾ ಪ್ರಾಕ್ಟೀಸ್ ಬೇಕು ಮೇಡಮ್. ಇದನ್ನ ನಮ್ಮ ಬದುಕಲ್ಲಿ ಅಳವಡಿಸ್ಕೊಳಕ್ಕೆ ತುಂಬಾ ನೆನ್ಪು ಮಾಡ್ಕೊತೀನಿ. ಆದ್ರೂ ನಾನ್ ಮಾತಾಡಿಸಿದಾಗ ಅವ್ರು ಯಾಕೆ ನಗ್ತಾ ಮಾತಾಡಿಸ್ಲಿಲ್ಲ, ಅದೆಲ್ಲ ಮನುಷ್ಯನ ಸಹಜ ಗುಣ. ನಮ್ಮ ವೇದಿಕೆನಲ್ಲಿ ಇದನ್ನ ತುಂಬಾ ಹೇಳ್ತಾರೆ. ಖಂಡಿತ ಮೇಡಮ್, ಒಳ್ಳೆ ಕ್ಲಾಸು. ಸರ್ಗೆ, ನಿಮ್ಗೆ ಎಲ್ರಿಗೂ ಕೂಡ ಹೃತ್ಪೂರ್ವಕ ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ನಿಮ್ಮ ಪ್ರಶ್ನೆಗೆ ನಾವು ಕೂಡ ಉತ್ತರ ಕಂಡ್ಕೊಂಡ್ವಿ ಮೇಡಮ್ ಇಂದ ಅಂತ ಹೇಳ್ತಾ ಸುಜಾತ ಮೇಡಮ್. ನಮಸ್ಕಾರ ಎಲ್ಲಾ ಆತ್ಮ ಬಂಧುಗಳಿಗೆ, ಗುರುಗಳಿಗೆ, ನಿಮ್ ಮೇಡಮ್ ಅಶ್ವಿನಿ, ಎಲ್ಲಾ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು. ನಾನು ಟೂರಲ್ಲಿ ಇದ್ದರೂ ಸುಧಾ ಆದ್ರ ಬೆಳಿಗ್ಗೆ ಎದ್ದು ಎಲ್ಲಾ ಕೇಳಿದೆ, ಮಾಡಿದೆ. ತುಂಬಾ 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 ಸಂತೋಷ ಅನಿಸಿತು ಮೇಡಮ್. ನಮ್ಮ ಜೀವನದಲ್ಲಿ ಏನು ಬೇಕು, ನಾವು ಏನನ್ನು ತ್ಯಾಗ ಮಾಡಬೇಕು ಅನ್ನೋದು ತುಂಬಾ ಸ್ಪಷ್ಟವಾಗಿ ತಿಳಿಸಿದ್ರು ಮೇಡಮ್. ಎಷ್ಟು ಥ್ಯಾಂಕ್ಸ್ ಹೇಳಿದರು ಕಮ್ಮಿ ಮೇಡಮ್. ನೀವು ಮೇಲಿಂದ ಮೇಲೆ ಬರುತ್ತಾ ನಮ್ಮನ್ನು ಸುಧಾರಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ಮೇಡಮ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಓಕೆ ಮೇಡಮ್. ಸುಜಾತ ಮೇಡಮ್ ಯುದ್ಧದಲ್ಲಿ ಮಾತಾಡಿಲ್ಲ. ರೂಪಾ ವೆಂಕಟೇಶ್ ಮೇಡಮ್ ಕ್ಲಾಸ್ಗೆ ಈಗ ಪ್ರತಿಕ್ರಿಯೆ ತೋರಿಸಿದ್ರು. ಧನ್ಯವಾದ ಸರ್. ಏನೇನೋ ಅನಾನುಕೂಲದಿರೋದ್ರಿಂದ ನಾನು ಇದು ಆಗಿಲ್ಲ. ಆಮೇಲೆ ಊರಿಗೆ ಬಂದ ಮೇಲೆ ಜಾಯಿನ್ ಆಗ್ತೇನೆ ಸರ್. ರೈಟ್ ರೈಟ್. ಓಕೆ ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆವಾಜು ತುಂಬಾ ತುಂಬಾ ಆತ್ಮದಿಂದ ಸಂತೋಷ ಅನಿಸುತ್ತದೆ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ನಮಸ್ತೆ ಗುರುಜಿ. ರಂಗನಾಥ್ ಗುರುಜಿಯವರಿಗೂ ಹಾಗೂ ನಾಗರಾಜ್ ಗುರುಜಿಗೂ ಅನಂತ ನಮಸ್ಕಾರಗಳು. ಹಾಗೂ ಇವತ್ತು ರೂಪಾ ಮೇಡಮ್ ಅವ್ರಿಗೆ ಬರೀ ಪುಸ್ತಕ ಓದ್ತಿದ್ದೆ, ಪ್ರತ್ಯಕ್ಷವಾಗಿ ಅವರ ಮುಖಚೇಹರೆ ಹಾವಭಾವ ಹೇಗಿರಬಹುದು ಅಂತ ನೋಡ್ಕೊಂಡೆ. ತುಂಬಿದ ಮುಖಭಾವ, ಹಸನ್ಮುಖವಾದಂತ ನಗು ಭಾವ ಅವ್ರದ್ದು. ಬಹಳ ಅವರನ್ನು ನೋಡಿ ಇವತ್ತು ಬಹಳಷ್ಟು ಸಂತೋಷವಾಯಿತು. ಆಮೇಲೆ ಕೊನೆಗಾಗಿ 10 ನಿಮಿಷದ ಏನು ನಿಶಬ್ದ ಮೌನ, ಅವರ ಮುಖದಲ್ಲಿಯೇ ನಿಶಬ್ದ ಮತ್ತು ಮೌನ ಕಂಡುಕೊಂಡೆ ನಾನಿವತ್ತು. ಕುಂಭಕ ಮತ್ತು ರೇಚಕ ಮಧ್ಯದಲ್ಲಿರುವಂತಹ ನಿಶಬ್ದ ಹೇಗಿರುತ್ತೆ ಅನ್ನೋದು ಸಾಕ್ಷಾತ್ ಪ್ರತ್ಯಕ್ಷವಾದಂಗಾಯ್ತು. ಹಾಗೂ ಇಲ್ಲಿ ಮಾಡಿದಂತಹ ಸುಷುಮ್ನ ನಾಡಿ ಇವೆಲ್ಲವನ್ನ ದಿನ ಮಾಡ್ತಿದ್ವಿ, ಆದ್ರೂ ಕೂಡ ಇವತ್ತು ಬಹಳಷ್ಟು ಇದರಲ್ಲಿ ವ್ಯತ್ಯಾಸವನ್ನು ನಾವು ಕಂಡುಕೊಂಡ್ವಿ. ಹಾಗೂ ಅವರಿಗೆ, ರೂಪಾ ಮೇಡಮ್ ಅವರಿಗೆ ಅನಂತ ಅನಂತ ಧನ್ಯವಾದಗಳನ್ನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಇಲ್ಲಿವರೆಗೂ ನನಗೆ ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟದಕ್ಕೂ ತಮಗೂ ಮತ್ತು ಅಶ್ವಿನಿ ಮೇಡಮ್ ಅವರಿಗೂ ಅನಂತ ಅನಂತ ಧನ್ಯವಾದಗಳು ಧನ್ಯವಾದ 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 ಗುರುಜಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಗುರುಜಿ, ಪ್ರಶ್ನೋತ್ತರ. ಎಸ್. ಸೊ ಮೇಡಮ್, ರೂಪಾ ಮೇಡಮ್, ತಮ್ಗೆ ಮತ್ತೊಂದು ರಿಕ್ವೆಸ್ಟ್ ಏನಂದ್ರೆ, ಅಟ್ಲೀಸ್ಟ್ ಒಂದು 2 ಕ್ಲಾಸನ್ನ ಪ್ರತಿ ತಿಂಗಳು ಕೊಟ್ಟರೆ ತುಂಬಾ ಚೆನ್ನಾಗಿರ್ತದೆ ಮೇಡಮ್. ನೀವು ಬಿಜಿ ಇರ್ತೀರ ಅಂತ ಗೊತ್ತು, ಆದ್ರೆ ಸೊ ತಮ್ಮ ಸಮಯದಲ್ಲಿ ಒಂದು 2 ಕ್ಲಾಸಸ್ ಮಾತಾರ್ ಫೌಂಡೇಶನ್ಗೆ ಸ್ವಲ್ಪ ಕೊಡ್ತಾ ಇದ್ರೆ ಇನ್ನು ಮಾಸ್ಟರ್ಸ್ ಹೆಚ್ಚೆಚ್ಚಾಗಿ ನಿಮ್ಮಿಂದ ಜ್ಞಾನ ತಗೊಳಕ್ಕೆ ಅವಕಾಶ ಇದೆ. ಯಾಕಂದ್ರೆ ನಾವು ಇತ್ತೀಚಿನ ಆಲ್ಮೋಸ್ಟ್ 2-3 ಮಂತ್ಸ್ ಅಲ್ಲಿ ಕ್ಲಾಸ್ ಯಾವುದು ಆಗಿಲ್ಲ. ಸೊ ಎಲ್ಲರೂ ನಿರೀಕ್ಷೆ ಮಾಡ್ತಾ ಇರ್ತಾರೆ. ಸೊ ದಯವಿಟ್ಟು ಅದೊಂದು ಸಮಯ ಕೊಡ್ಬೇಕಂತ ವಿನಂತಿ ಮೇಡಮ್. ಖಂಡಿತ ಸರ್. ಎಸ್ ಮೇಡಮ್. ಎಸ್ ಮೇಡಮ್. ಥ್ಯಾಂಕ್ ಯು ಮೇಡಮ್. ಖಂಡಿತ ಮೇಡಮ್. ನಿಮ್ ಕಡೆಯಿಂದ ನಾವು ತಿಂಗಳು ಈ ತರದ್ದು ಒಂದು ಟಾಪಿಕ್ ತಗೊಳ್ತಾ ಇದ್ರೆ ನಾವ್ ಹೆಚ್ಚಿಗೆ ಏನು ಈ ಪ್ರಾಪಂಚಿಕ ಜಂಜಡಕ್ಕೆ ಹೋಗ್ತಾ ಇರ್ತೀವಿ, ಮತ್ತೆ ತಗೊಂಡ್ ಬಂದು ಇಲ್ಲೇ ನಿಂತ್ಕೊಳ್ತೀವಿ. ನನಗಂತೂ ಇವತ್ತು ತುಂಬಾ ಖುಷಿ ಆಯ್ತು ಮೇಡಮ್. ಇವತ್ತೊಂದು ಸುದಿನ ಅಂತಾನೆ ನನ್ಗಂತೂ ಹೇಳ್ಬೋದು ಮೇಡಮ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು. Thank you very much, madam. Thank you.